Watch full episodes on Jio Hotstar. ಯಾತ್ರಿಗಳಿಗೆಲ್ಲ ಸ್ವಾಗತ. ನಾನು ಈ ವಿಮಾನದ ಕ್ಯಾಪ್ಟನ್ ಮಾತಾಡ್ತಾ ಇದ್ದೀನಿ. ಈ ಯಾತ್ರೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವೀಗ 4,500 ಅಡಿಗಳ ಮೇಲೆ ಪ್ರಯಾಣವನ್ನು ಮಾಡ್ತಾ ಇದ್ದೇವೆ. 400 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸ್ತಾ ಇದ್ದೇವೆ. ಹವಾಮಾನ ಸ್ವಲ್ಪ ಕೆಟ್ಟದಾಗಿದೆ. ಅದಕ್ಕಾಗಿ ಇಟಲಿಗೆ ನಾವು ಸರಿಯಾದ ಸಮಯಕ್ಕಿಂತ 15 ನಿಮಿಷ ತಡವಾಗಿ ತಲುಪುತ್ತಿದ್ದೇವೆ. ಧನ್ಯವಾದಗಳು. ಈ ವಿಮಾನಕ್ಕೂ ತೊಂದರೆ ಆಗಬಹುದು. ಯಾತ್ರಿಕರೇ, ನಾನು ನಿಮ್ಮ ಕ್ಯಾಪ್ಟನ್ ಮಾತಾಡ್ತಾ ಇದ್ದೀನಿ. ವಾತಾವರಣ ಕೆಟ್ಟದಾಗಿದೆ. ಇನ್ನೊಂದು ವಿಮಾನಕ್ಕೆ ಸಿಡಿಲು ಬಡಿದಿದೆ. ಅದು ಬೆಂಕಿ ಹತ್ಕೊಂಡು ಉರಿತಾ ಇದೆ. ದಯಮಾಡಿ ನಿಮ್ಮ ಸೀಟ್ ಬೆಲ್ಟ್ಗಳನ್ನು ಹಾಕಿಕೊಳ್ಳಿ. ಈ ಡೋರ್ ಯಾರು ಓಪನ್ ಮಾಡಿದ್ದು? ಹೋಗಿ ಹೋಗಿ ಮೊದಲು ಡೋರ್ ಕ್ಲೋಸ್ ಮಾಡಿ. ಇಬ್ರು ಕೆಳಗೆ ಹಾರ್ಬಿಟ್ರು. ಅಯ್ಯೋ ದೇವ್ರೆ, ಅವ್ರು ಯಾರು? ಮತ್ತೆ ಕೆಳಗೆ ಯಾಕೆ ಹಾರಿದ್ರು? ಚಿಂತೆ ಮಾಡಬೇಡಿ, ನಾನು ಬರ್ತಾ ಇದ್ದೀನಿ. ನಾ ಬರ್ತಾ ಇದ್ದೀನಿ ಕಣ. ಅರೆ ಮೊಟ್ಟು, ಏನ ಮಾಡ್ಬಿಟ್ಟೆ ನೀನು? ಬಚಾವ್ ಮಾಡ್ತೀನಿ ಅಂತ ಬಂದು ಫ್ಲೈಟ್ಗೆಲ್ಲ ಬೆಂಕಿ ಹತ್ಕೊಂಡ್ಬಿಡ್ತಲ್ಲ. ಸಾರಿ ಪತ್ಲು, ಆಗಿದ್ದಾಗೋಯ್ತು ಕಣೋ. ನೀನೇ ಏನಾದ್ರು ಯೋಚನೆ ಮಾಡೋ, ಒಂದು ಒಳ್ಳೆ ಐಡಿಯಾ ಕೊಡೋ ಪ್ಲೀಸ್. ಐಡಿಯಾ? ಡಾಕ್ಟರ್ ಜಟ್ಕೆ ಅವರ ಗ್ಯಾಜೆಟ್ ತೆಗಿಯೋ ಬೇಗ. Don't worry everybody. My name is Moto and he is my friend Patlu. ಈಗ ಈ ಪ್ಲೇನು ಸೇಫ್ ಹ್ಯಾಂಡಲ್ ಇದೆ. ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಪ್ಲೇನ್ ಓಡಿಸಕ್ ಬರುತ್ತಾ? ಇಲ್ಲ, ನನಗೆ ಪ್ಲೇನ್ ಓಡ್ಸಕ್ ಬರಲ್ಲ. ಕಾರು, ಸ್ಕೂಟ್ರು, ಲಾರಿ ಇದನ್ನೆಲ್ಲ ಓಡ್ಸೋದ್ ಕಲ್ತಿದ್ದೀನಿ ನಾನು. ಸರಿನಾ? ಪಾಪ ನೀವೆಲ್ಲ ಈಗ ಅಪಾಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಹೆದರ್ಕೊಬೇಡಿ ಪ್ಲೀಸ್. ಮೋಟು ಪತ್ಲು ಒಂದ್ಸಾರಿ ಯೋಚನೆ ಮಾಡ್ಬಿಟ್ರೆ ಯಾವುದೇ ಕೆಲಸ ಇದ್ರು ಮಾಡ್ತಾರೆ.
ನನಗೊಂದು ಗೊತ್ತಾಗ್ತಾ ಇಲ್ಲ, ಮೋಟೋ ಪತ್ಲಗೆ ಅಂತ ಅರ್ಜೆಂಟ್ ಕೆಲಸ ಏನಿತ್ತು ಅಂತ. ಅವರಿಬ್ರೇ ಪ್ಲೇನಲ್ಲಿ ಬರ್ತಾ ಇದ್ದಾರೆ. ಒಂದಿನ ಮುಂಚೆ ನಮ್ಮ ಜೊತೆನೆ ಅವ್ರು ಬಂದ್ಬಿಟ್ಟಿದ್ರೆ ನಾವೆಲ್ಲರೂ ಒಟ್ಟಿಗೆ ಹೊಡ್ಕೋದಾಗಿತ್ತು. ಗಸಿಟರಾಮ್ ಇಸ್ ಕರೆಕ್ಟ್. ಡಾಕ್ಟರ್ ಜಟ್ಕಾ, ಮೋಟ್ರಿಗೆ ಫೋನ್ ಮಾಡಿ ಮತ್ತೆ ಕೇಳಿ ಅವರೆಲ್ಲ ಎಷ್ಟು ಗಂಟೆಗೆ ಸೇರ್ತಾರೆ ಅಂತ. ಓಕೆನಾ? ನಮ್ಮ ಕಾರ್ ಮೇಲೆ ಏರೋಪ್ಲೇನ್ ಲ್ಯಾಂಡ್ ಆಗ್ತಾ ಇದೆ. ಸಿಂಗಂ ಸರ್, ಮೋಟೋ ಪತ್ಲಗೆ ಹೆಲ್ಪ್ ಮಾಡಕ್ಕೆ ಫೋನ್ ಮಾಡಿ. ಹಲೋ ಮೋಟು, ನೀವೆಲ್ಲ ಎಲ್ಲಿದ್ದೀರಿ? ನಾವು ಬಹಳ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದೀವಿ. ನಮ್ಮ ಕಾರ್ ಮೇಲೆ ಏರೋಪ್ಲೇನು ಲ್ಯಾಂಡ್ ಆಗ್ಬಿಟ್ಟಿದೆ. ಚಿಂಗಂ ಸರ್, ನಿಮ್ ತೊಂದ್ರೆಗಿಂತ ನಮ್ ತೊಂದ್ರೆನೇ ಜಾಸ್ತಿ ಆಗೋಗ್ಬಿಟ್ಟಿದೆ. ನಾವೊಂದು ಏರೋಪ್ಲೇನ್ ಅಲ್ಲಿ ಬರ್ತಾ ಇದೀವಿ. ಇಲ್ಲಿ ಪೈಲಟ್ ಇಲ್ಲ ಸರ್. ಹೌದು, ನೀವೇ ಅಲ್ಲಿ ತೊಂದರೆ ಮೇಲೆ ನಮ್ಮನ್ನ ಯಾರು ತೊಂದರೆಯಿಂದ ಪಾರ್ ಮಾಡ್ತಾರೆ? ನಮ್ ಕಾರು ಯಾವುದೋ ಟೈಮಲ್ಲಿ ಬಿದ್ದೋಗ್ಬಿಡುತ್ತೆ. ನೀವೆಲ್ಲ ಎಲ್ಲಿದ್ದೀರಾ ಅಂತ ಹೇಳಿ. ಎಲ್ಲಿ 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 ಎಲ್ಲಿ? ಎದ್ರಲ್ಲಿ ಲಿವಿಂಗ್ ಟವರ್ ಕಾಣಿಸ್ತಾ ಇದೆ ಸರ್. ನಾವು ಇಟಲಿಯಲ್ಲಿ ಇರ್ಬೋದು ಅನಿಸ್ತಾ ಇದೆ. ಏನು, ನಮ್ಗೂ ಲಿವಿಂಗ್ ಟವರ್ ಕಾಣಿಸ್ತಾ ಇದೆ. ಅಯ್ಯಮ್ಮ ಅಯ್ಯಮ್ಮ ಅಯ್ಯಮ್ಮಗೆ. ನಾವು ದೊಡ್ಡ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ವಿ ಚಿಂಗಂ ಸರ್. ನಮ್ಮ ಪ್ಲೇನ್ ಇಂಟೀರಿಯರ್ ಯಾವ್ದೋ ಕಾರಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಏನು, ನಮ್ ಕಾರಿನ ಟೈರು ಪ್ಲೇನಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅಯ್ಯಮ್ಮ ಅಪ್ಪರೇ. ಉಡಿ ಬಾಬಾ, ನಾವ್ ಯಾಗೋ ಮರ್ತೋಗ್ಬಿಟ್ವಿ. ತೊಂದ್ರೆ ಏನಾದ್ರು ನಮ್ ತಲೆ ಮೇಲೆ ಇದ್ರೆ ಅದನ್ನ ತರೋರು ಮೋಟು ಪತ್ಲು ಅಲ್ದೇನೆ ಇನ್ಯಾರು ಇರ್ತಾರೆ ಹೇಳಿ? ಡಾಕ್ಟರ್, ನೀವೆಲ್ಲ ತೊಂದ್ರೆ ಸಿಕ್ಕಾಕೊಂಡಿದ್ರಲ್ಲ, ಯಾಕೆ ಬಚಾವಾದ್ರಿ? ಹೆಂಗೋ ಬಚಾವಾದ್ರಿ ಅಲ್ದ್ರೆ ಇಲ್ಲಿಗೆ ಯಾಕೆ ಬಂದ್ರಿ? ಅಯ್ಯೋ ಬೋಟು ನನ್ ಗೆಳೆಯ, ಸುಮ್ಮದಯ್ಯ, ಬಾಯಿ ಮುಚ್ಕೊಂಡಿರು. ನೀನು ನಿನ್ನ ಪ್ಲೇನ್ ನಮ್ ಕಾರ್ ಟೈರ್ಗೆ ಸಿಕ್ಕಾಕ್ಸ್ಬೇಡ ಗೆಳೆಯ. ಮತ್ತೆ ಮಾತಾಡ್ತೀಯ? ಏನ್ ಮಾತಾಡ್ದೆ ಡಾಕ್ಟರ್ಣ? ಇದಕ್ಕೆ ಹೇಳೋದು ಫ್ರೆಂಡ್ಶಿಪ್ ಅಂತ. ನಮ್ ಎಲ್ಲಾರ ಹತ್ರನೂ ಇರೋ ಪ್ರೀತಿ ಮತ್ತೆ ನಮ್ಗೆಲ್ರನ್ನೂ ಒಂದ್ಗೂಡಿಸ್ಬಿಡ್ತು ಅಣ್ಣ. ಅಯ್ಯೋ ಬೇಡ ಬೇಡ, ಅಯ್ಯೋ ನಂಗೆ, ಅರೆ ಯಾಕೆ ಹೊಡಿತೀರಾ? ಪ್ರೀತಿ ತೋರ್ಸೋದು ರೀತಿನ ಇದು ನಿಮಗೆ? ಅಲ್ಲಣ್ಣ, ನನ್ಗೇನ್ ಗೊತ್ತಿತ್ತು ನೀವೆಲ್ರೂ ಆ ಕಾರಲ್ಲಿ ಕೂತ್ಕೊಂಡಿದ್ದೀರಾ ಅಂತ. ಅರೆ ಏನ್ರಿ ನೀವು ಹೊರದೇಶದಲ್ಲಿ ಫ್ರೆಂಡ್ಶಿಪ್ನ ಇಷ್ಟು ತಮಾಷೆಗೆ ತಗೋತಿದ್ದೀರಾ? ಬಹಳ ದಿನ ಆದ್ಮೇಲೆ ಸಿಕ್ಕಿದ್ದೀರಾ. ಒಬ್ರಿಗೊಬ್ರು ತಪ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಣ. ಹುಷಾರಾಗಿ, ಕೇರ್ಫುಲ್. ಈ ಸ್ಟ್ಯಾಚ್ಯೂ 1000 ವರ್ಷ ಹಳೇದು.
ಅದಕ್ಕೆ ಏನೂ ಆಗ್ಬಾರ್ದು. ಇನ್ನೊಂದು ಮುಖ್ಯವಾದ ವಿಷಯ, ಯಾರಿಗಾದ್ರೂ ಏನ್ಶಿಯಂಟ್ ವಸ್ತುಗಳು ಸಿಕ್ಕಿದ್ರೆ ನನಗೆ ಕೊಡಿ. ಅದರಲ್ಲಿ ಹಿಡನ್ ಸಿವಿಲೈಸೇಷನ್ನ ಸೀಕ್ರೆಟ್ಸ್ಗಳಿರ್ತವೆ. ಓ ಇಲ್ಲ, ಈ ಫ್ಲೈಟ್ ಇಲ್ಲೇ ಬಂತು. ಯಾರಾದ್ರೂ ನನ್ನ ಸ್ಟ್ಯಾಚ್ಯೂನ್ ಕಾಪಾಡಿ. ಇಲ್ಲ ಇಲ್ಲ ನನ್ನ ಸ್ಟ್ಯಾಚ್ಯೂ ಉಳ್ಕೊಂಡ್ಬಿಡ್ತು. ಥ್ಯಾಂಕ್ ಯು ಮೋಟು ಪತ್ಲು, ನೀವು ನಮ್ಮ ಜೀವನ ಕಾಪಾಡಿದ್ರಿ. ಅರೆ ಇದ್ರಲ್ಲಿ ಥ್ಯಾಂಕ್ಸ್ ಹೇಳೋಂತ ಅವಶ್ಯಕತೆ ಏನಿದೆ? ಪರವಾಗಿಲ್ಲ ಬಿಡಿ. ನೋಡಿ, ಮನುಷ್ಯನಿಗೆ ಮನುಷ್ಯ ಆಗ್ಲೇಬೇಕು. ಅರೆ ಆ ಬಂಡೆನ ಯಾರಾದ್ರೂ ನಿಲ್ಸಿ. ಇವಾಗ ಏನಾಗುತ್ತೆ? ಫ್ಲೈಟ್ ಇಂದ ಏನೋ ಬಚಾವ್ ಆಗ್ಬಿಟ್ವಿ, ಈ ಬಂಡೆಯಿಂದ ಹೆಂಗಪ್ಪ ಬಚಾವ್ ಆಗೋದು? ಓಹೋ ನೋಡ್ರು, ಖಾಲಿ ಹೋಟೆಲ್ ತಲೆ ಓಡಲ್ಲ ಕಣೋ. ಬೇಗ ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಮೊಟು ಎಲ್ಲಾನು ಫೇಲ್ ಆಗಿ ಹೋಗ್ಬಿಟ್ರೆ ಸಮೋಸ ತಾಕತ್ತು ಕೆಲ್ಸಕ್ಕೆ ಬರುತ್ತೆ ಕಣೋ. ನಾನು ಈ ಬಾಕ್ಸ್ ಅಲ್ಲಿ ಅದಕ್ಕೆ ಮುಂಚೆನೆ ಸಮೋಸ ತಂದಿಟ್ಬಿಟ್ಟಿದ್ದೆ. ಈಗ ಸಮೋಸ ತಿನ್ಬಿಟ್ಟು ಕೆಲಸ ಶುರು ಹಚ್ಕೊಂಡ್ಬಿಡು. ವಾಟ್ ಇಸ್ ದಿಸ್ ಮ್ಯಾನ್ ಇಸ್ ಡೂಯಿಂಗ್? ಬಂಡೆ ಕಡೆ ಯಾಕೆ ಹೋಗ್ತಾ ಇದ್ದಾನೆ? ಅರೆ ಏನಿದು? ನನಗಂತೂ ಇದು ನಂಬಕ್ಕೆ ಆಗ್ತಾ ಇಲ್ಲ. ಈ ಬುಕ್ನ ನಾನು ಎಷ್ಟು ದಿನದಿಂದ ಹುಡುಕ್ತಾ ಇದ್ದೆ ನಾನು. ಥ್ಯಾಂಕ್ ಯು ಮೋಟು. ಇವತ್ತು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಆಗೋದಿಲ್ಲ ನೀವು ಏನ್ ಬುಕ್ ಹುಡುಕಿದ್ದೀರಾ ಅಂತ. ಈ ಬುಕ್ ಇಲ್ಲ ಅಂದ್ರೆ ಏನ್ಶಿಯಂಟ್ ಸಿವಿಲೈಸೇಷನ್ ಬಗ್ಗೆ ಯಾರಿಗೂ ಗೊತ್ತಾಗ್ತಾನೆ ಇರ್ಲಿಲ್ಲ. ಥ್ಯಾಂಕ್ ಯು ಮೋಟು, ಥ್ಯಾಂಕ್ ಯು ಮೋಟು. ಇಲ್ಲಿ ನೋಡಿ, ಇದ್ಯಾವುದೋ ಗೇಮ್ ಅನ್ಸುತ್ತೆ, ನಿಮಗೆ ಕೆಲ್ಸಕ್ಕೆ ಬರ್ಬಹುದು. ಸರ್, ನಿಮ್ದೇನೋ ಅಭ್ಯಂತರ ಇಲ್ಲದೆ ಹೋದ್ರೆ ಈ ಗೇಮ್ನ ನಾನೇ ಇಟ್ಕೊಂಡ್ಬಿಡ್ಲಾ ಪ್ಲೀಸ್? ಶೋರ್ ಶೋರ್, ಅದನ್ನ ನೀವು ಇಟ್ಕೊಳ್ಳಿ. ಎದಕ್ಕೋಸ್ಕರ ನೀವು ನನ್ನ ಹತ್ರ ಪರ್ಮಿಷನ್ ಕೇಳೋ ಅವಶ್ಯಕತೆ ಏನಿಲ್ಲ. ಇಟ್ಕೊಳ್ಳಿ. ಬೋಟು ಪತ್ಲು ನೀವಿಬ್ರು ಬಹಳ ಲೇಟ್ ಆಗಿ ಬಂದು ಎಷ್ಟೋ ವಿಷಯಗಳನ್ನ ಮಿಸ್ ಮಾಡ್ಕೊಂಡ್ಬಿಟ್ರಿ. ನಾವು 2 days ನಲ್ಲಿ ಎಲ್ಲ ಕಡೆ ಸುತ್ತು ಹಾಕ್ಬಿಟ್ವಿ. ನಡೀರಿ, ಇವತ್ತು ನಾವು ನಿಮ್ಮನ್ನ ಸುತ್ತಾಡಿಸ್ತೇವೆ. ಸುತ್ತಾಡೋಣ. ನಡೀರಿ. ಇದೇನಿದು? ಪತ್ಲು, ಡಾಕ್ಟರ್ ನಾಚಿಂಗಂ ಸರ್, ಬೇಗ ಅಲ್ಲಿ ನೋಡಿ ಅಲ್ಲಿ ಆ ಗೇಮಲ್ಲಿ ಲೈಟ್ ಬರ್ತಾ ಇದೆ. ಮೊಟು, ಹೊರಗಡೆ ಸೂರ್ಯನ ಕಿರಣದಿಂದ ಲೈಟು ರಿಫ್ಲೆಕ್ಟ್ ಆಗ್ತಾ ಇದೆ ಕಣೋ. ಬಾರೋ, ಹೊಟ್ಟೆಗೆ ಏನಾರು ತಿನ್ಕೊಂಬರೋಣ. ತಿನ್ನಕ್ಕ ನಾನು ಈಗಲೇ ಬಂದೆ. ಪತ್ಲು, ಸಕ್ಕತ್ತ ಚೂತಿದೆ ಕಣ. ಸಮೋಸ. ಇಟಲಿಲಿ ಸಮೋಸ ಸಿಗೋದಿಲ್ಲ. ಇಟಲಿಲಿ ಮೊದ್ಲು ಸಮೋಸ ಸಿಕ್ಬಿಡ್ತು. ನಾನು ಮೊದ್ಲು ತಿಂದಾಕ್ಬಿಡ್ತೀನಿ ಸಮೋಸನ, ಆಮೇಲೆ ಸುತ್ತಾಡ್ತೀನಿ.
ಇನ್ನು ಬೇಕು ತಗೊಳ್ಳಿ. ಇನ್ನು ಆ, ಆ, ಆ. ಮೊಟ್ಟು ಅಯ್ಯೋ ಏನಾಗ್ತಿದೆಯಪ್ಪ ಇಲ್ಲಿ ಅಯ್ಯೋ ಕೆರ್ತ ಅಯ್ಯೋ ಸ್ಮೈಲ್. ಅಯ್ಯೋ ಹ್ಮ್? ಹ್ಮ್? ಮೊಟ್ಟು ಅದು ಅಯ್ಯಪ್ಪ ಮೋಟು ನೀ ಏನ್ ಮಾಡ್ತಾ ಇದೀಯಾ? ಸಮೋಸ ತಾಕತ್ತಿಂದ ಬೆನ್ ಕೆರ್ಕೊಡೋ ಅವಸರದಲ್ಲಿ ಟವರ್ನ ಬೆಂಡ್ ಮಾಡ್ಬಿಟ್ಟಿಯಲ್ಲ. ಹೊಗೆ ಹಾಕಿಸ್ಕೊಂಡ್ರ ಪೇಷಂಟ್ ಇವೆಲ್ಲಾಡೆ ಬೋಟು ನೀ ಹೆರಿಟೇಜ್ ಬಿಲ್ಡಿಂಗ್ ನಾಗ ಕೊಲ್ಗೆಡ್ಸ್ಬಿಟ್ಟಲ್ಲ ಏನೋ ಯಾರೇನೋ ಕೇರ್ ಟೇಕರ್ಸ್ ಬಂದೇ ಬರ್ತಾರೆ ಹಿಡ್ಕೊಂಡು ಹಾಕ್ತಾರೆ ನೋಡಿ ಈಗ ಅಯ್ಯೋ ನನ್ ಕೆರ್ತೇನೋ ನಿಂತೋಯ್ತು ಆದ್ರೆ ಬಿಲ್ಡಿಂಗ್ ಸೊಟ್ಟಾಗೋಗ್ಬಿಡ್ತಲ್ಲಪ್ಪ ಡಾಕ್ಟರ್ ಸಾರಿ ನಾನು ಬೇಕು ಅಂತ ಇದನ್ನ ಮಾಡಿಲ್ಲಣ್ಣ ಖಂಡಿತವಾಗ್ಲೂ ಬೇಕು ಅಂತ ಮಾಡಿಲ್ಲ ನಾನು ಈಗಲೇ ಅದನ್ನ ಸರಿ ಮಾಡ್ತೀನಿ ಈಗಲೇ ಮಾಡ್ತೇನೆ ದಾರಿ ಬಿಡೆ ಬೇಗ ಅಯ್ಯ ಮೊಟ್ಟು ನೀ ಏನೇ ಮಾಡ್ತಾ ಇದೀಯಾ? ಪತ್ಲು ಸಿಟ್ ಮಾಡ್ಕೋಬೇಡ ಕಣೋ ಸಿಟ್ ಮಾಡ್ಕೋಬೇಡ ನನ್ನಿಂದಾಗಿ ಟವರ್ ವಾಲ್ ಬಿಟ್ಟಿದೆಯಲ್ಲೋ ನೀ ಸೈಡಿಗೆ ಬಂದ್ಬಿಡು ಟವರ್ ಯಾವುದೇ ಟೈಮಲ್ಲಿ ಬಿದ್ದೋಗೋ ಚಾನ್ಸಸ್ ಇದೆ ಓ ನೋ ಅವ್ನು ಲೀನಿಂಗ್ ಟವರ್ನ ಸೀದಾ ಮಾಡ್ಬಿಟ್ಟ. ಅರೆ ಇದೇನ್ ಮಾಡ್ಬಿಟ್ಟೆ ನೀನು? ಡಾಕ್ಟರ್ ಜಟ್ಕಾಕ ಸಿಟ್ಟಾರಾಮ್ ಯಾವಾಗ್ಲೂ ಮಜಾ ತಗೊಳ್ತಾರೆ ಹೇಳ್ತಾರೆ, ಆದ್ರೆ ನೀನು ಮೋಟೋ ಏನು ನೀನು ಟವರ್ನ ಯಾಕೋ ಸೀದಾ ಮಾಡ್ಬಿಟ್ಟೆ. ಅದ್ರ ಸ್ಪೆಷಾಲಿಟಿನೇ ಸೊಟ್ಟಿಗಿರೋದು ಕಣೋ. ಅಲ್ಲೋಡಲ್ಲಿ ನಿಂಗೆ ಗೊತ್ತಿಲ್ವೇನೋ ಎಷ್ಟೋ ವರ್ಷಗಳಿಂದ ಅದು ಹಂಗೆ ಇರೋದು ಕಣೋ. ನೀನದ್ರ ವ್ಯಾಲ್ಯೂನೇ ಹಾಳು ಮಾಡಾಕ್ಬಿಟ್ಟೆ ಕಣೋ. ಸಾರಿ ಪತ್ಲು ನಾನು ಇಷ್ಟು ದೊಡ್ಡ ಅನಾಹುತ ಮಾಡ್ಬಿಟ್ಟು ನನ್ನ ಮೇಲೆ ಹಾಕೊಳಕ್ ನನಗೆ ಇಷ್ಟ ಇಲ್ಲ ಕಣೋ ಈಗಲೇ ಸರಿ ಮಾಡ್ಬಿಡ್ತೀನಿ ಮತ್ತೆ ಉಲ್ಟಾ ಮಾಡಕ್ ಬಿಡ್ತೀನಿ ಹೇಗೋ ಮಿಕ್ಕಿ ಟವರ್ಗಳೆಲ್ಲ ಉಳಿತು. ಯಾರಾದ್ರೂ ಬಂದು ನಿಡ್ಕೊಳಕ್ ಮುಂಚೆ ಓಡಾಕ್ಬಿಡ. ಯಾರ ಕೂಗ್ತಿದಾರೆ ಹೋಗಿ ಪತ್ಲು ಅಲ್ಲೋಡು ಆ ಗೇಮ್ ನಲ್ಲಿ ಮತ್ತೆ ಲೈಟ್ ಬರ್ತಾ ಇದೆ ಕಣೋ. ಅಯ್ಯಪ್ಪ ಅಯ್ಯಪ್ಪ ನನಗನ್ನಿಸ್ತಾ ಇದೆ ಗೇಮ್ ಆಟ ಆಡೋದಕ್ಕೆ ನಮ್ಮನ್ ಕರೀತಾ ಇದೆ ಅಂತ ಇನ್ವಿಟೇಷನ್ ಕೊಡ್ತಾ ಇದೆ. ಹೆಂಗಿದ್ರು ಗೇಮ್ ಓಪನ್ ಆಗ್ಬಿಟ್ಟಿದೆ, ಬನ್ನಿ ನಾವೆಲ್ಲರೂ ಆಟ ಆಡ್ಬಿಡೋಣ. ಗೇಮ್ ನನಗ್ ಸಿಕ್ಕಿದ್ದು ಫಸ್ಟ್ ಆಟ ನಾನೇ ಆಡ್ಬೇಕು ನನ್ ಚಾನ್ಸು. ನೆಕ್ಸ್ಟ್ ಆರ್ ಬೀಳಿಲ್ಲ ಕಣ.
ನೆಕ್ಸ್ಟ್ ಏನಯ್ಯ ನಾನು ಹಾಕ್ತೀನಿ ಆರು. ನೆಕ್ಸ್ಟ್ ಈಗ ನೋಡಿ ನನ್ನ ಕಮಾಲ್. ಎಸ್ ಸರ್. ಅಮ್ಮ, ಆರು 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 ಅಮ್ಮ. ನೆಕ್ಸ್ಟ್ ಪ್ಲೀಸ್. ಈಗ ನಾನು ಅಯ್ಯಯ್ಯಮ್ಮ ಅಬ್ಬಬ್ಬ, ಅಮ್ಮ, ಅಮ್ಮ. ಹಲೋ ಪ್ಲೇಯರ್ಸ್. ಎಲ್ಲ ಎಲ್ಲಿ ಹೋದ್ರು? ನಾನೇನು ಮಾಡೋದಿಲ್ಲ, ಎಲ್ಲ ಹೊರಗೆ ಬನ್ನಿ. ಹಲೋ ಸ್ನೇಹಿತರೆ. ಭಯ ಪಡಬೇಡಿ. ಹೇಳಿ, ನಿಮ್ಗೆ ವಾಟರ್ ವರ್ಲ್ಡ್ ಇಷ್ಟನಾ? ಎಸ್ ನನಗೆ ವಾಟರ್ ವರ್ಲ್ಡ್ ಅಂದ್ರೆ ತುಂಬಾ ಇಷ್ಟ. ಸ್ಲೈಡ್ ನಲ್ಲಿ ಜಾರೋದು, ನೀರೊಳಗೆ ಹಾರೋದು, ರೈನ್ ಡ್ಯಾನ್ಸ್ ಮಾಡೋದು ಬಹಳ ಇಷ್ಟ. ಗುಡ್, ವೆರಿ ಗುಡ್. ಹಾಗಾದ್ರೆ ನಿಮ್ಗೆ ವಾಟರ್ ವರ್ಲ್ಡ್ಗೆ ಸ್ವಾಗತ. ಬೂಮ್ ಬೂಮ್ ರಾಮ್ ಪಾಮ್ ಪಾಮ್ ಪಾಮ್. ಅಯ್ಯಮ್ಮ, ನಾವೆಲ್ಲ ಹೋಟೆಲ್ ರೂಮಿಂದ ನೀರಿನೊಳಗೆ ಹೆಂಗೆ ಟ್ರಾನ್ಸ್ಪೋರ್ಟ್ ಆಗ್ಬಿಟ್ಟು ಅಂತ ಗೊತ್ತಿಲ್ಲ. ಯೋಚನೆ ಮಾಡ್ಬೇಕಾದ ವಿಷಯ, ನಾವು ಆಕ್ಸಿಜನ್ ಮಾಸ್ಕ್ ಇಲ್ಲದೆ ನೀರೊಳಗೆ ಆರಾಮಾಗಿ ಉಸಿರಾಡ್ಕೊಂಡಿದೀವಿ, ಆರಾಮಾಗಿದ್ದೀವಿ. ಇದೆಲ್ಲ ಗಸೀಟರಾಮನಿಂದನೇ ಆಗಿರೋದು. ಅವಸರ ಪಡ್ಕೊಂಡು ಗೇಮ್ ಆಡಕ್ ಹೋದ್ಯಲ್ಲ, ಅದಕ್ಕೆ ಹಿಂಗಾಗಿದ್ದು. ನಿನ್ನಿಂದಾಗಿ ನಾವೆಲ್ಲರೂ ತೊಂದರೆ ಸಿಕ್ಕಾಕೊಳ್ಳಂಗಾಗೋಗ್ಬಿಡ್ತು. ಈಗ ಯಾಕೋ ಹಿಂಗ್ ಮಾಡ್ದೆ ನೀನು? ಹೋಗಿ ಹಾಕಿಸ್ಕೊಟ್ರು ಪೇಷಂಟ್ಗಳ ಮೇಲೆ ಗಸಿಟ. ಈ ಮಾತಿಗೆ ನಾನು ಹೂ ಅಂತೀನಿ ಕಣಯ್ಯ. ಹೇಗೂ ಇಟಲಿಗೆ ಬಂದಿದ್ದೀವಿ, ಊರೆಲ್ಲ ಸುತ್ತಾಡ್ಕೊಂಬರೋಣ. ಮತ್ತೆ ಇಂಥ ಚಾನ್ಸ್ ಸಿಗುತ್ತೋ ಸಿಗಲ್ವೋ? ಇದು ಮ್ಯಾಜಿಕಲ್ ಗೇಮ್ ನ ಮ್ಯಾಜಿಕಲ್ ದುನಿಯಾ. ಮ್ಯಾಜಿಕಲ್ ಲೇಡಿ ನಮಗೆ ಬಹಳ ಪ್ರೀತಿಯಿಂದ ಇಲ್ಲಿ ತಂದು ಬಿಸಾಕ್ಬಿಟ್ಲು. ಅವಳು ಸಿಗ್ಲಿಕ್ಕೆ ಕೇಳ್ತೇನೆ, ಯಾಕೆ ಹಿಂಗ್ ಮಾಡ್ದೆ ಅಂತ. ಎಂದೆಲ್ಲ ಬರೋರಿಲ್ಲ, ಕೇಳೋರಿಲ್ಲ. ವೆಲ್ಕಮ್ ವೆಲ್ಕಮ್. ವಾಟರ್ ವರ್ಲ್ಡ್ಗೆ ಮನುಷ್ಯರಿಗೆ ಸ್ವಾಗತ. ನೀವೆಲ್ಲ ಟೂರಿಸ್ಟ್ ಅನ್ಸುತ್ತೆ. ಆಕ್ಟೋಡನ್ನ ಒನ್ ಮ್ಯಾನ್ ಬ್ಯಾಂಡ್ ಅಲ್ಲಿ ಫಸ್ಟ್ ಮ್ಯಾನ್ ಫಸ್ಟ್ ಸರ್ವ್ ಆಫರ್ ಇದೆ. ಫಸ್ಟ್ ಕಮ್ ಫಸ್ಟ್ ಸರ್ವ್. ನನ್ನ ಹೊಟ್ಟೆ ಒಳಗೆ ಇಲಿಗಳು ಆವಾಗ್ಲಿಂದ ಸ್ಟ್ರೈಕ್ ಮಾಡ್ಕೊಂಡು ಕೂತಿದೆ. ಪತ್ಲು ಡಾಕ್ಟರ್ನ ಬೇಗ ಬೇಗ ಬಂದ್ಬಿಡಿ. ನಮ್ಗಿಂತ ಮುಂಚೆ ಯಾರಾದ್ರೂ ಬಂದ್ಬಿಟ್ರೆ ಕಷ್ಟ ಇಲ್ಲಿಗೆ. ಮೊಟೋ ಎಡವಟ್ ಮಾಡ್ಕೊಂಡು ಗಸೀಟರಾಮ ಒಂದ್ ತಪ್ಪು ಮಾಡ್ಬಿಟ್ಟ ಕಣೋ. ಈಗ ನಿನ್ನಿಂದನೂ ಆಗೋದು ಬೇಡ. ಹೋಗಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡೋ. ಅರೆ ಏನ್ ಯೋಚನೆ ಮಾಡೋದ ಪತ್ಲು? ಫಸ್ಟ್ ಕಮ್ ಫಸ್ಟ್ ಸರ್ವ್ ಸ್ಕೀಮ್ ನಡೀತಾ ಇದೆ ಕಣೋ.
ಬನ್ನಿ ನಾವೇ ಫಸ್ಟು. ನಮ್ಗಿಂತ ಮುಂಚೆ ಯಾರು ಹೋಗೇ ಇಲ್ಲ. ಯಾರು ಮೊದಲು ಬಂದಿರ್ತಾರೋ ಅವ್ರಿಗೆ ತಿನ್ನೋದು ಕುಡಿಯೋದು ಫಸ್ಟ್ ಸರ್ವ್ ಮಾಡ್ಬಿಡ್ತಾರೆ. ಬನ್ನಿ. ಥ್ಯಾಂಕ್ ಯು ಎವರಿಬಡಿ ಇಸ್ ಕಮಿಂಗ್. ಲೆಟ್ಸ್ ಎಂಜಾಯ್ ದ ಮ್ಯೂಸಿಕ್. Excuse me, sir. You want to play the drum? ಎಸ್, ವೈ ನಾಟ್? ಅರೆ ಅಲ್ಲ ಯಾಕೆ ನಿಂತ್ರಿ? ಬನ್ನಿ, ನಿಮ್ ಸ್ನೇಹಿತನಿಗೆ ಕಂಪನಿ ಕೊಡೋದಿಲ್ವಾ? ಅಯ್ಯಮ್ಮ, ದೋಸ್ತ್ಗೆ ಕಂಪನಿ ಕೊಡದೆ ಮತ್ತೆ ಇನ್ಯಾರಿಗೆ ಕೊಡ್ತಾರೆ? ನಾನು ನನ್ನ ಸ್ನೇಹಿತನಿಗೆ ಕಂಪನಿ ಕೊಡ್ತೀನಿ. ಹೌದಾ? ಬನ್ನಿ ಹಾಗಾದ್ರೆ. ಅಬ್ಬಾ, ಅಯ್ಯೋ. Audience, I am very tired now. This is lunch time. ಬೇಗ ಬೇಗ ಹೊಟ್ಟೆಗೆ ಏನಾದ್ರು ಕೊಡಿ ಆಗ್ಟೋ ಬ್ರದರ್. ಹಸು ಜಾಸ್ತಿ ಆಗ್ಬಿಟ್ಟಿದೆ. ಕರೆಕ್ಷನ್. ನಿಮ್ಗೆಲ್ಲ ಊಟ ತಿನ್ನೋ ಅವಶ್ಯಕತೆನೇ ಬರೋದಿಲ್ಲ. ಆಗ್ಟೋ ಬ್ರದರ್, ನಾವೇ ತಾನೇ ಫಸ್ಟ್ ಬಂದಿದ್ದು. ನೀವೇ ಹೇಳಿದ್ರಲ್ಲ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ. ಅದನ್ನ ನಾನು ಇವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಫಸ್ಟ್ ನೀನೇ ಬಂದಿದ್ದು, ಆದ್ರಿಂದ ಎಲ್ಲಾರ್ಗಿಂತ ಮುಂಚೆ ನನ್ನ ಊಟದಲ್ಲಿ ನೀನೇ ಸರ್ವ್ ಆಗೋದು. ಏನು? ಅಯ್ಯಮ್ಮ, ಈ ಗಸೀಟರಾಮ್ನಿಂದಾಗಿ ನಾನು ಸಿಕ್ಕಾಕೊಂಡ್ಬಿಟ್ಟೆ. ದೊಡ್ಡದಾಗ ಕಂಪ್ನಿ ಕೊಡ್ತೀನಿ ಅಂತ ಹೇಳ್ತೀಯಲ್ಲ ಯಾರೇನು ಗಸೀಟ? ಆಗ್ಟೋ ಬ್ರದರ್, ನಿಮ್ಮಲ್ಲೂ ನಿಮ್ಮ ಮೋಸ ಇದು. ಪತಲು, ಖಾಲಿ ಹೊಟ್ಟೆ ನನ್ನ ತಲೆ ಓಡ್ತಾ ಇಲ್ಲ ಕಣೋ. ಏನಾದ್ರೂ ಐಡಿಯಾ ಕೊಡೋ. ಐಡಿಯಾ ಎಳಿಯ ಓಡಿ. ಬಾಯ್ ಬಾಯ್. ಹಿಡ್ಕೊಳ್ಳಿ ಅವ್ರನ್ನ. ನಿಂತ್ಕೊಳ್ಳಿ. ಎಲ್ಲ ತಪ್ಪಿಸ್ಕೊಂಡು ಎಲ್ಲೋಡೋಗ್ತೀರಾ? ನಾವು ನೀರಲ್ಲಿದ್ವಿ, ಈಜೊಡಿಬೇಕು ಕಣ. ಬಾ ಮೇಲೆ ಈಜೊಡ್ಕೊಂಡು. ಯಾರಿದು? ಎಲ್ಲಿವರೆಗೂ ಓಡ್ತೀರಾ? ಸಿಕ್ಕಾಕೊಂಡ್ರು. ಇವಾಗ ಓಡ್ಕೊಂಡು ಎಲ್ಲಿ ಹೋಗ್ತೀರಾ? ಅಯ್ಯವ್ವ, ನಾವು ಬಚಾವಾಗ್ಬಿಟ್ವಿ.
ಇಲ್ಲ 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 ಅಯ್ಯಮ್ಮ ಏನಾಯ್ತು ಸ್ನೇಹಿತರೆ? ಅಲ್ಲಿದ್ದಾರೆ, ಹಿಡ್ಕೊಳ್ಳಿ. ಬನ್ನಿ ಬನ್ನಿ, ಒಳಗ್ ಬನ್ನಿ. ಈಗ ನೀವು ಸುರಕ್ಷಿತವಾಗಿದ್ದೀರಾ? ಥ್ಯಾಂಕ್ ಯು ಶಾರ್ಕ್ ಸ್ನೇಹಿತ, ಥ್ಯಾಂಕ್ ಯು ವೆರಿ ಮಚ್. ನಮ್ಮನ್ನ ಆಕ್ಟೋಡಾನ್ ಇಂದ ಬಚಾವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆಕ್ಟೋಡಾನ್? ಅವನು ಇಲ್ಲಿ ಎಲ್ಲರಿಗಿಂತ ದೊಡ್ಡ ಡಾನ್ ಆಗಿದ್ದಾನೆ. ಅವನು ಒಂದ್ಸಲಿ ಎಲೆಕ್ಟ್ರಿಕ್ ಫಿಶ್ ನ ತಿನ್ನೋದಕ್ಕೆ ಟ್ರೈ ಮಾಡಿದಾಗ ಅವನ ದೇಹದಲ್ಲಿ ಏನೋ ಬದಲಾವಣೆಯಾಗಿ ಅವನು ಈಗ ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾನೆ. ಆಗ್ಲಿಂದ ಅವನು ಎಲ್ಲರನ್ನು ಹೆದರ್ಸಿ ಹಿಂಸೆ ಕೊಡ್ತಾ ಇರ್ತಾನೆ. ಆದ್ರೆ ನೀವೀಗ ಸುರಕ್ಷಿತವಾದ ಜಾಗದಲ್ಲಿದ್ದೀರಾ. ಬನ್ನಿ ಬನ್ನಿ ಕೂತ್ಕೊಳ್ಳಿ, ನಾನ್ ನಿಮ್ಗೆಲ್ಲ ಊಟ ತಗೊಂಡ್ಬರ್ತೀನಿ. ಬನ್ನಿ ಕೂತ್ಕೊಳ್ಳಿ. ಬತ್ಲು, ಶಾರ್ಕ್ಗಳು ಮನುಷ್ಯರನ್ನ ತಿನ್ಬಿಡುತ್ತವೆ ಕಣೋ. ಇದ್ರ ಮೇಲೆ ನಾವು ನಂಬಿಕೆ ಇಡ್ಬೋದಾ? ಏನ್ ಹೇಳಿದ್ರಿ ನೀವು? ಇಲ್ಲ 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 ಏನಿಲ್ಲ. ಇಲ್ಲ, ಈಗ ಊಟ ಮಾಡಕ್ಕಾಗಲ್ಲ. ಇಲ್ಲ. ಯಾಕೆ? ಏನಾಯ್ತು? ಅಡ್ಗೆ ಚೆನ್ನಾಗಿಲ್ವಾ? ಏನಿಲ್ಲ, ಊಟ ಏನೋ ಚೆನ್ನಾಗಿದೆ, ಆದ್ರೆ ನಿಂಗೆ ನಿಯತ್ತೆ ಇಲ್ಲ. ಇತಿಹಾಸನ ಹೇಳುತ್ತೆ ಶಾರ್ಕು ಮನುಷ್ಯರನ್ನ ತಿಂದಾಕ್ಬಿಡುತ್ತೆ ಅಂತ. ಅದೇ ತರ ನೀನು ನಮ್ಗೆಲ್ಲ ಊಟ ಹಾಕ್ಬಿಟ್ಟು ಆಮೇಲೆ ನಮ್ಮನ್ನ ತಿನ್ನಕ್ ಪ್ಲಾನ್ ಮಾಡ್ತಾ ಇದೀಯ ಅನ್ಸುತ್ತೆ. ಇಷ್ಟು ಕೊಬ್ಬ ನಿನಗೆ? ಹೋಗ್ಲಿ ಪಾಪ ಅಂತ ನಾನು ಆಕ್ಟೋಡಾನ್ ನಿಂದ ಬಚಾವ್ ಮಾಡಿದ್ರೆ ನನ್ ಮೇಲೆ ಸಂದೇಹ ಪಡ್ತಾ ಇದ್ದೀರಾ? ಹೋಗಿ ಇಲ್ಲಿಂದ. ಇನ್ನೊಂದ್ಸತಿ ಇಲ್ಲಿಗೆ ಏನಾದ್ರೂ ಬಂದ್ರೆ ನಿಮ್ ಕತೆ ಅಷ್ಟೇ. ತೊಲಗಿ. ಅಯ್ಯೋ, ನಿಂಗೆ ತಲೆಗಿಲ್ಲ ಇದೆಯೇನೋ ಮೊಟ್ಟು ನನ್ನ ಗೆಳೆಯ. ಆ ಶಾರ್ಕ್ ನಮ್ಮನ್ನೆಲ್ಲ ಕಾಪಾಡಿತ್ತು. ನೀನ್ ನೋಡಿದ್ರೆ ಎಲ್ಲ ಉಲ್ಟಾ ಪಲ್ಟಾ ಮಾಡಕ್ ಬಿಟ್ಟಿಯಲ್ಲೇ. ಸಾರಿ ಡಾಕ್ಟರ್ ಅಣ್ಣ, ಸಾರಿ. ದಯವಿಟ್ಟು ಆಗಿದ್ದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ. ಈಗ ಮೊದಲು ಇಲ್ಲಿಂದ ಎಸ್ಕೇಪ್ ಆಗೋಣ. ಬನ್ನಿ ಬನ್ನಿ. ಬೇಗ. ಅಲ್ಲಿದ್ದಾರೆ. ಈ ಕಡೆಯಿಂದ ನಡೀರಿ. ಬರೇ ಅಯ್ಯೋ, ಈಗ ಏನ್ ಮಾಡೋದು? ಈ ಕಡೆ ಹೋಗೋಣ, ಬನ್ನಿ ಬನ್ನಿ. ನಡೀರಿ. ಕೇಳಿ ಕೇಳಿ, ಬೇಗ ಈ ಗೇಟ್ ಒಳಗಡೆ ಬನ್ನಿ. ಆಕ್ಟೋಡಾನ್ ಇಂದ ಬಚಾವಾಗಬೇಕು ಅಂದ್ರೆ ಇದೊಂದೇ ದಾರಿ ಇರೋದು. ಅಯ್ಯಮ್ಮ, ಫ್ಯಾಂಟಸಿ ವರ್ಲ್ಡ್. ಅಯ್ಯಮ್ಮ, ನಮ್ಗೆಲ್ರಿಗೂ ಇಷ್ಟೊಂದು ಗ್ರ್ಯಾಂಡ್ ವೆಲ್ಕಮು. ಗ್ರ್ಯಾಂಡ್ ವೆಲ್ಕಮ್ ನಿಮ್ಗೆ ಆಗ್ಲೇಬೇಕಾಗಿತ್ತಲ್ವಾ? ಫಸ್ಟ್ ಕಮ್ ಫಸ್ಟ್ ಸರ್ವ್. ಒಂದ್ ಕಡೆ escape ಆಗಿ, ಇನ್ನೊಂದ್ ಕಡೆ ಸಿಕ್ಕಾಕೊಂಡ್ಬಿಟ್ವಿ. ನನಗ್ಯಾಕೆ ಈ ತರ ಆಗ್ತಾ ಇದೆ? ಒಂದೇ ಕಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೀರಲ್ಲ, ಅಡ್ಕೊಂಡ್ಬಿಟ್ಟಿದ್ದೀನಿ. ಅಮ್ಮ, ಅಯ್ಯೋ. ಬೆಲ್ಟ್ ದಡಿ ಕಡೆನೆ ಹೋಗ್ತಾ ಇದೀವಿ ನಾವು. ನೋಡು. ಅಯ್ಯೋ ಡಾಕ್ಟರ್ ಅಣ್ಣ, ನಮ್ ಗ್ಯಾಜೆಟ್ ನ ಹೆಂಗಾರು ಉಪಯೋಗಿಸ್ಬಿಟ್ಟು ನಮ್ಮ ಇಲ್ಲಿಂದ ಎಸ್ಕೇಪ್ ಮಾಡ್ಸಿ. ಡಾಕ್ಟರ್, ನೀ ಸಿಕ್ಕ ಅವಕಾಶದಲ್ಲಿ ಬೋರ್ಡ್ ಬರ್ಬಿಡೋಣ.
ಹಿಡ್ಕೊಳ್ಳಿ ಅವ್ರನ್ನ. ಎಲ್ಲೋದ್ರು? ಅಲ್ಲೋಡಿ, ನಡೀರಿ. ಅಯ್ಯಪ್ಪ, ಆಕ್ಟೋಡಾನು ನಮ್ಗಿಂದನೇ ಬರ್ತಾ ಇದೆ. ಓಹೋ, ನೋ ರೆಡ್, ನೋ ರೆಡ್. Come on! ಅಯ್ಯೋ ನನ್ ಗೆಳೆಯರ ಇಲ್ಲೋಡೆ ಜ್ಞಾಪಕ ಬಂತು. ಶಾರ್ ಕೇಳಿತಲ್ಲ ಡಾಕ್ಟರ್ ನಾನು ಎಲೆಕ್ಟ್ರಿಕ್ ಫಿಶ್ ತಿನ್ನಿದ್ದ ಅಂತ, ಅದಕ್ಕೆ ಅವನು ಅಷ್ಟು ದೊಡ್ಡದಾಗ್ಬಿಟ್ಟಿದ್ದಾನೆ ನೋಡಯ್ಯ. ಅಲ್ಲಿ ನೋಡ್ರಯ್ಯ ಎಲೆಕ್ಟ್ರಿಕ್ ಫಿಶ್ಗಳು. ಡಾಕ್ಟರ್ ಎಲೆಕ್ಟ್ರಿಕ್ ಫಿಶ್ಗಳನ್ನ ಹಿಡ್ಕೊಂಡ್ಬಿಡ್ತೀನಿ, ಆಗ ನನ್ಗೂ ಕರೆಂಟ್ ಹೊಡೆಯುತ್ತೆ. ಇನ್ನೇನಾದ್ರೂ ಐಡಿಯಾ ಕೊಡೋಣ? ಮೋಟು, ಬೇರೆ ದಾರಿ ಇಲ್ಲ ಕಣೋ, ಯೋಚನೆ ಮಾಡು. ನಾವ್ ಇಲ್ಲಿಂದ ಬಚಾವಾಗಿ ಹೋಗ್ಬಿಟ್ಟು ಗರ್ಮ ಗರಂ ಸಮೋಸ ತಿನ್ಬಿಡೋಣ ಕಣೋ. ಗರ್ಭ ಗರಂ ಸಮೋಸನ. ಜೈ ಹೋ. ನಮ್ಮ ಆಪ್ತ ಸರಿ ಹೋಗ್ಬಿಟ್ಟ, ನಮ್ಮ ಆಪ್ತ ಸರಿ ಹೋಗ್ಬಿಟ್ಟ, ನಮ್ಮ ಆಪ್ತ ಸರಿ ಹೋಗ್ಬಿಟ್ಟ. ಥ್ಯಾಂಕ್ ಯು ಮೋಟು ಪತ್ಲು, ನಾನು ಸರಿ ಹೋಗಿದ್ದಕ್ಕೆ. ಇಲ್ಲಿಂದ ನಾವು ಹೋಗೋದಿಕ್ಕೆ ಏನಾದ್ರೂ ಗೇಮ್ ಆಡ್ಬೇಕು ಕಣೋ. ಗೇಮ್ನ ನಾವು ಅಲ್ಲೇ ಬಿಟ್ಟು ಬಂದ್ವಿ ಕಣೋ. ಆ ಮ್ಯಾಜಿಕಲ್ ಲೇಡಿನೇ ನಮಗೆ ಆ ಗೇಮ್ ತಂದು ಕೊಡ್ಬೇಕೀಗ. ಮ್ಯಾಜಿಕಲ್ ಲೇಡಿ ಎಲ್ಲಿದ್ಯಾ? ಆ ಗೇಮ್ ತಂದ್ಕೊಡು, ನಮ್ಮನ್ನ ಬಚಾವ್ ಮಾಡು ಪ್ಲೀಸ್. ಓ, ನೀವು ನನ್ನ ಜ್ಞಾಪಿಸ್ಕೊಂಡ್ರಾ? ಮತ್ತೆ ನಮಸ್ಕಾರ ಸ್ನೇಹಿತರೆ, ನೀವು ಮತ್ತೆ ಆಟ ಆಡೋದಕ್ಕೆ ಇಚ್ಛಿಸ್ತೀರಾ? ಎಸ್. ಅಮ್ಮ ತಾಯಿ, ನೀ ಗೇಮ್ ಆಡ್ತೀನಿ ಅನ್ಬಿಟ್ಟು ನಮ್ಮನ್ನೆಲ್ಲ ಸಿಕ್ಕಾಕಿಸ್ಬಿಟ್ಟಿದೆ. ಈ ಗೇಮ್ ಆಡ್ತಿರಲ್ಲ ಅಂತ ಬೇರೆ ಕೇಳ್ತಾ ಇದೀಯಾ? ಆಡಬೇಕು, ಅದಕ್ಕೆ ತಾನೇ ನಿಂಗೆ ಕರೆದಿದ್ದು. ನನಗೆ ಈ ಮನುಷ್ಯ ಇಷ್ಟ ಇಲ್ಲ. ಇವನು ತುಂಬಾ ಕಠಿಣವಾಗಿ ವರ್ತಿಸ್ತಾನೆ. ಏಯ್, ಬರ. ಕಷ್ಟಪಟ್ಟವನ್ನ ಕರ್ಕೊಂಡ್ರೆ ನೀನು ದೌಲತ್ ಮಾತಾಡ್ತೀನಾ? ಏನಯ್ಯ ರಾಮ, ನಿನಗೆ ಬಾಯಿ ಮುಚ್ಕೊಂಡು ಇದಕ್ಕೆ ಆಗ್ತಿಲ್ಲಯ್ಯ. ಅಮ್ಮಮ್ಮ ಸಾರಿ, ನಾನು ಈಗಲೇ ಒಳ್ಳ ಕರಿತೀನಿ. ಮ್ಯಾಜಿಕಲ್ ಲೇಡಿ, ಮ್ಯಾಜಿಕಲ್ ಲೇಡಿ, ಪ್ಲೀಸ್ ಬರಮ್ಮ ತಾಯಿ. ಇಲ್ಲ ಇಲ್ಲ, ನಾನ್ ಬರೋದಿಲ್ಲ. ಮೊದಲು ನೀನು ಸಾರಿ ಹೇಳು, ಆಮೇಲೆ ಬರ್ತೀನಿ. ನಾನೀಗ ಒಂದು ಪಾರ್ಟಿಗೆ ಹೋಗ್ಬೇಕಾಗಿದೆ, ಸಮಯ ಆಗ್ತಿದೆ. ಹೇಳ್ತೀನಿ ಹೇಳ್ತೀನಿ, ಸಾರಿ ಸಾರಿ ಸಾರಿ. ಸರಿ, ಹಾಗಾದ್ರೆ ಮೇಡಮ್ ಅವರೇ, ಸಂತೋಷ ಪಡ್ಬೇಡಿ. ನಾನು ಸಾರಿನ ನಮ್ಮ ಸ್ನೇಹಿತರಿಗೆ ಹೇಳಿದ್ದು, ನಿಮಗಲ್ಲ. ಓ, ನಿಜವಾಗ್ಲೂ? ಹಾಗಾದ್ರೆ ಬರ್ತೀನಿ. ಅಯ್ಯಮ್ಮ, ಮತ್ತೆ ಎಡವಟ್ಟಾಗೋಗ್ಬಿಡ್ತು ನನ್ನಿಂದ. ಇದು ಬಹಳ ಚಿಕ್ಕ ಶೆಲ್ಲು. ನಾನು ಡೈರೆಕ್ಟ್ ಆಗಿ ಸಾರಿ ಕೇಳ್ತೀನಿ, ನಿಮಗ್ ಮಾತ್ರ ಕೇಳ್ತೀನಿ. ಅವಳ
ಹೇಳಿದ್ ಮಾತ್ರ ಕೇಳಲ್ಲ. ಬರ್ರಪ್ಪ. ತಗೊಳ್ಳಿ, ಆಟ ಶುರು ಮಾಡಿ. ಆಯ್. ಓ ಅದ್ಭುತ. ವ್ಯಾಲಿ ಆಫ್ ಫ್ಲವರ್ಸ್. ನಿಮ್ಮಲ್ಲಿ ಯಾರಿಗಾದ್ರೂ ಹೂವು ಅಂದ್ರೆ ಇಷ್ಟನಾ? ಅಯ್ಯಮ್ಮ, ಹೂವು ಯಾರಿಗೆ ತಾನೇ ಇಷ್ಟ ಇರಲ್ಲ. ನನಗೆ ಹೂ ಮೇಲೆ ಎಷ್ಟಾಸೆ ಅಂತ ಹೇಳಿದ್ರೆ, ನಮ್ಮನೆ ಅಕ್ಕಪಕ್ಕದಲ್ಲೆಲ್ಲ ತೋಟ ಇದ್ದಿದ್ರೆ ಬರೀ ನಾನು ಹೂವನ್ನೇ ಬೆಳೆಸ್ತಾ ಇದ್ದೆ. ಹಾಗಾದ್ರೆ ಒಳ್ಳೇದೇ ಆಯ್ತು. ನಿಮ್ಮೆಲ್ಲರಿಗೂ ವ್ಯಾಲಿ ಆಫ್ ಫ್ಲವರ್ಸ್ಗೆ ಸ್ವಾಗತ. ಬೇಡ, ನಮ್ಗೆ ವ್ಯಾಲಿ ಆಫ್ ಫ್ಲವರ್ ಬೇಡ. ನಾವು ಮಾಡರ್ನ್ ಸಿಟಿಗೆ ಹೋಗ್ಬೇಕು, ಮಾಡರ್ನ್ ಸಿಟಿಗೆ. ಅಯ್ಯ. ಟೈಮ್ ಪ್ಲೀಸ್. ನಾವಿಲ್ಲಿಂದ ಹೋಗೋದಕ್ಕೆ ಮುಂಚೆ ನೆನಪಿಸ್ಕೊಳ್ಳಿ, ನಮ್ಮನೇಲಿ ಯಾರು ಕರ್ಸಿದ್ದು ಅಂತ. ಯಾರಪ್ಪ ಕರ್ಸಿದ್ದು? ನಮ್ಗೇನಾದ್ರು ತೋಟ ಇದ್ದಿದ್ರೆ ತೋಟ ತುಂಬಾ ಹೂವು ಹಾಕೊಂಡಿರ್ತಿದ್ದೆ ಅಂತ. ಗಸೀಟ ಬರಲ್ಲ. ಯಾವಾಗ ಬರ್ತಾನೆ? ಹೊಡಿಬೇಡಿ. ಏಯ್, ನೀವ್ಯಾರು? ಹಲೋ, ಮೈ ನೇಮ್ ಇಸ್ ಇನ್ನೋಸೆನ್ಷಿಯಾ. ಎಲ್ರು ಹೇಳ್ತಾರೆ ನಾನು ಇನ್ನೋಸೆಂಟ್ ಅಂತ. ಅನ್ಸುತ್ತೆ ಅಲ್ವಾ? ಹೇಳಿ ಹೇಳಿ. ಆಹಾ, ನೀನ್ ನೋಡೋದಕ್ಕೆ ಬಹಳ ಇನ್ನೋಸೆಂಟ್ ಆಗಿ ಕಾಣಿಸ್ತಾ ಇದೀಯಾ, ಆದ್ರೆ ನೀನು ಬೇರೆ ತರನೇ ಯಾಕಿದೆಯಾ? ಫ್ಲವರ್ ವರ್ಲ್ಡ್ ಅಲ್ಲಿ ಎಲ್ರು ಹೀಗೆ ಇರ್ತಾರೆ, ಬೇರೆ ತರನೇ. ಆದ್ರೆ ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ಅನ್ಸುತ್ತೆ ದಾರಿ ತಪ್ಪಿಲ್ ಬಂದಿದ್ದೀರಾ ಅಂತ. ಈಗ ನಿಮ್ಮೆಲ್ರಿಗೂ ನಮ್ ರಾಜ ಸಹಾಯ ಮಾಡ್ತಾನೆ ಅಷ್ಟೇ. ಬನ್ನಿ ನನ್ ಜೊತೆ, ಅವರು ನಿಮ್ಗೆ ಸಹಾಯ ಮಾಡ್ತಾರೆ, ಮತ್ತೆ ನೀವು ನಮಗ್ ಸಹಾಯ ಮಾಡಿ. ನಿನಗ್ ನಮ್ಮಿಂದ ಯಾವ ತರ ಸಹಾಯ ಬೇಕು? ನಾನೀಗ ಹೇಗೆ ಕಾಣ್ತಿದ್ದೀನೋ ಮುಂಚೆ ಹಾಗಿರ್ಲಿಲ್ಲ. ನಮ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಜನ ಇಲ್ಲಿಗೆ ಬಂದು ನಾವೆಲ್ಲ ಸರಿ ಹೋಗೋದಕ್ಕೆ ಅವರೇ ನಮಗ್ ಸಹಾಯ ಮಾಡ್ತಾರೆ ಅಂತ. ನಾವು ಖಂಡಿತ ನಿನಗೆ ಸಹಾಯ ಮಾಡೇ ಮಾಡ್ತೀವಿ. ಜಗತ್ನಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ಲಿಲ್ಲ ಅಂದ್ರೆ ಬದುಕಿದ್ರು ಏನು ಪ್ರಯೋಜನ ಅಂತ. ನಡಿ. ಅಯ್ಯಬ್ಬ, ನೀನೇನೋ ಇನ್ನೋಸೆಂಟು, ಆದ್ರೆ ಇವರೆಲ್ಲ ಯಾರು? ಅದು ಕ್ಯಾಟೋ ಹೈನಾ. ನೀವ್ ಅದ್ರ ಕಡೆ ಗಮನ ಕೊಡ್ಬೇಡಿ, ಸುಮ್ನೆ ನನ್ ಜೊತೆ ಬರ್ತಾ ಇರಿ. ಇವ್ರು ಯಾವಾಗ್ಲೂ ಕಾಯ್ತಾನೆ ಇರ್ತಾರೆ. ಯಾರಾದ್ರೂ ಬೇಟೆ ಆಡಿದ್ರೆ ಆ ಬೇಟೆನ ಕಿತ್ಕೊಂಡು ಹೋಗೋದಕ್ಕೆ ಅಂತ. ಅಷ್ಟೇನೆ, ಏನು ಮಾಡಲ್ಲ. ಡೋಂಟ್ ವರಿ, ನಿಮ್ಮನ್ನ ಇಲ್ಲಿ ಯಾರು ಖಂಡಿತವಾಗ್ಲೂ ಬೇಟೆಯಾಡೋದಿಲ್ಲ. ನಾನ್ ನಿಮ್ ಜೊತೆ ಇದ್ದೀನಲ್ಲ. ನಾನು ಈಗಲೇ ಅವುಗಳನ್ನ ಓಡಿಸ್ತೀನಿ. ಓಡಿ ಇಲ್ಲಿಂದ. ಹಾ, ಬನ್ನಿ. ಅಯ್ಯಮ್ಮ, ನಂದು 20 ವರ್ಷದ ಅನುಭವದಲ್ಲಿ
ಈ ತರ ಫೀಲಿಂಗ್ ಆಗಿರೋ ಹಾಡ್ನ ನಾನು ಯಾವತ್ತೂ ಕೇಳೇ ಇಲ್ಲ. ನನಗೋಳು ಬರ್ತಾ ಇದೆ ಕಣೋ ರಾಮ. ಅಯ್ಯಮ್ಮ, ಅವಳ ಧ್ವನಿಯಲ್ಲಿ ಎಷ್ಟೊಂದು ನೋವು ಕಾಡ್ತಾ ಇದೆ. ಅಮ್ಮರೇ. ಡಾಕ್ಟ್ರಣ್ಣ, ಬಹಳ ದಿನಗಳ ನಂತರ ಮನುಷ್ಯರು ಕೈಗೆ ಸಿಕ್ಕಿದ್ದಾರೆ. ಇಲ್ಲ ಇಲ್ಲ, ನಿಲ್ಸು ನಿನ್ ಸಂಗೀತನ. ನಾನು ಹೇಳಿದ್ನೆಲ್ಲ ನುಡಿಸ್ಬೇಡ ಅಂತ. ಅರೆ, ಇವರೆಲ್ಲ ಅವಳ ವಶಕ್ಕೆ ಹೋಗ್ಬಿಟ್ಟಿದ್ದಾರೆ, ಹಿಪ್ನೋಟೈಸ್ ಆಗೋಗಿದ್ದಾರೆ. ಈಗ ನಾನೇ ಏನಾದ್ರೂ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಅಯ್ಯೋ, ಏನಾಗ್ತದೆ, ಏನಾಗ್ತಾ ಇದೆ? ಬೇಗ ತಪ್ಪಿಸ್ಕೊಳ್ಳಿ, ಇಲ್ಲ ಅಂದ್ರೆ ಅವು ನಿಮ್ಮನ್ನ ತಿನ್ಬಿಡುತ್ತೆ. ಅಯ್ಯೋ, ನನ್ ಗೆಳೆಯರ, ನಮ್ ಕಾಲೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆಯಲ್ಲಯ್ಯ. ಈಗ ಏನ್ ಮಾಡೋದು ಮತ್ತಾಯೇ? ಬೇರ್ಗಳು ನಿಮ್ಮನ್ನ ತಿನ್ನುತ್ತೆ, ಬೇಗ ಅಲ್ಲಿಂದ ತಪ್ಪಿಸ್ಕೊಳ್ಳಿ. ಡಾಕ್ಟ್ರಣ್ಣ! ಈಗ ಬೇರ್ಗಳೇ ಅನ್ಕೊಳತ್ವೋ ಅದೇ ತರ ನಡೆಯುತ್ತೆ ಅಣ್ಣ. ಏನ್ ಮಾಡೋದು? ಯಾಕಾದ್ರೂ ಬಂದು ಇಲ್ಲಿಗ? ಬನ್ರಪ್ಪ, ಕಡೆ ಸರಿ ತಪ್ಕೊಂಬಿಡ. ನಾಳೆ ಇರ್ತೀವೋ ಇರಲ್ವೋ ನಾವು. ನಮ್ ಜೀವನದ ಪಯಣ ಇಲ್ಲಿವರೆಗೆ ಆಯ್ತು ಅಂತ ಹಾಡಲ್ ಬರ್ದಿತ್ತು. ಅಬ್ಬ, ಮೋಟು ನನ್ ಗೆಳೆಯ, ನೀ ನನಗೆ ಎಷ್ಟು ಅಮೂಲ್ಯನೋ. ನಿನ್ ಕಣ್ಣೀರು ನನ್ಗಷ್ಟೇ ಅಮೂಲ್ಯ ಕಣೋ. ನಿನ್ ಕಣ್ಣೀರಿನ ತಾಕತ್ತಿಂದ ಮರದ ಬೇರೆಲ್ಲ ಸುಟ್ಕೊಂಡ್ಬಿಟ್ಟಿದೆ ಕಣೋ. ಅಳೋ ಜೋರಾಗೇಳೋ, ನಿನ್ ದುಃಖ ಎಲ್ಲ ಹೊರಗಡೆ ಬರ್ಲಿ ಕಣೋ. ಅಳೋ ಜೋರಾಗಿ ಹೇಳೋ ಮೋಟು, ಅಳೋ. ನೀವೆಲ್ಲರೂ ಒಟ್ಟಿಗೆ ಹತ್ಬಿಡಿ, ಹತ್ಬಿಡಿ. ನಿಮ್ಮ ಅಳು, ನಿಮ್ಮ ಕಣ್ಣೀರಿಂದ ಆ ಬೇರ್ಗಳು ಸುಟ್ಟೋಗ್ತಿವೆ. ಹತ್ಬಿಡಿ, ಹತ್ಬಿಡಿ, ಜೋರಾಗಿ ಹತ್ಬಿಡಿ. ಅಪ್ಪ, ಅಪ್ಪ, ಡಾಕ್ಟ್ರಣ್ಣ, ನಾನು ಹೋಗ್ತಾ ಇದ್ದೀನಿ ಡಾಕ್ಟ್ರಣ್ಣ. ಪತ್ಲು, ಹೆದರಿಕೆಯಿಂದ ನನ್ನ ಕಣ್ಣೀರೇ ಬತ್ತೋಗ್ಬಿಟ್ಟಿದೆ ಕಣ. ಡ್ರೈ ಆಗ್ಬಿಟ್ಟಿದೆ, ಕಣ್ಣೀರೇ ಬರ್ತಿಲ್ಲ. ಅಯ್ಯೋ, ನಂಗೂ ಕಣ್ಣೀರ್ ಬರ್ತಿಲ್ಲ ಕಣೋ. ಓ ದೇವ್ರೆ, ಈಗ ನಾನು ಏನಾದ್ರೂ ಮಾಡ್ಲೇಬೇಕು. ಅಪ್ಪ, ಅಪ್ಪ. ಅರೆ, ನನ್ ಕೈಯಲ್ಲಿ ಹೋಯ್ತು. ಅಯ್ಯೋ, ಈಗ ಬನ್ನಿ ಎಲ್ಲ. ಅಯ್ಯೋ, ಈ ಮನುಷ್ಯರಿಂದ ಬಂದ್ರು. ಮನುಷ್ಯರಿಂದ ಹೌದು, ಈ ಬಂದ್ರು? ಮನುಷ್ಯರಿಂದ ಬಂದ್ರು. ಯಾರಿದು? ಯಾರಿವ್ರು? ಎಲ್ಲಿಂದ ಬಂದ್ರು? ವೆರಿ ಗುಡ್. ಇನ್ನೊಸೆನ್ಸಿ, ಇವರೆಲ್ಲ ಇಷ್ಟೊಂದು ಕ್ಲಾಪ್ ಮಾಡ್ತಾ ಇದಾರಲ್ಲ, ಹಾಗಾಗಿ ಇವ್ರಿಗೆ ಮುಂಚೆನೇ ಗೊತ್ತಿತ್ತಾ ನಾವೆಲ್ಲರೂ ಬರ್ತಾ ಇರೋದು? ರೋಸ್ ವ್ಯಾಲಿನಲ್ಲಿ ತುಂಬಾ ಪಕ್ಷಿಗಳು ಹಾಗೂ ಪ್ರಾಣಿಗಳು ಇದಾವೆ. ಯಾರಾದ್ರೂ ಇವರಿಗೆ ವಿಷಯ ಮುಟ್ಸಿರ್ಬೋದು. ಬನ್ನಿ, ರಾಜನ್ನ ಭೇಟಿಯಾಗೋಣ. ರಾಜನಿಗೆ ಜಯವಾಗಲಿ. ನೀವೆಲ್ಲರೂ ನಮ್ಮ ಅತಿಥಿಗಳಿದ್ದೀರಾ. ಮಾತಾಡೋದಿದ್ದೇ ಇರುತ್ತೆ. ಮೊದಲು ನಿಮ್ಮ ಊಟ ತಿಂಡಿ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ನೀವು ಬಂದಿರೋದಕ್ಕೊಂದು ಚಿಕ್ಕದಾದ ಪಾರ್ಟಿನಾದ್ರೂ ಮಾಡಲೇಬೇಕಲ್ವಾ?
ಕೇಳಿಲ್ಲಿ ಯಾಕೋ ನಿದ್ದೆ ಬರ್ತಿದೆ ಮೋಟು. ಅಯ್ಯಮ್ಮ ಸಕ್ಕತ್ತಾಗಿದೆ. ನಿಮಿಷ ನೋಡು, ಆ ಕಡೆ ಸ್ವಲ್ಪ ತಿರುಗಿ ನೋಡು. ಪಾಪದ ಕಳ್ಳಿಗಳೆಲ್ಲ ಬಚ್ಚಿಕೊಂಡಿವೆ ಇಲ್ಲಿ. ಈ ಕಡೆನೆ ಬರುತ್ತಾರೆ ಇದೆ ಕಣೋ. ಯಾರನ್ನ ಶಿಕಾರಿ ಮಾಡಿದ್ವೋ ಏನೋ. ಖಂಡಿತ ಏನಾದರೂ ಶಿಕಾರಿ ಮಾಡಿದ್ದೆ ಕಣೋ. ನನಗೆ ಗೊತ್ತಾಗ್ತಾ ಇಲ್ಲ. ಆ ಇನ್ನೋಸೆನ್ಸಿ ಏನೋ ಪ್ಲಾನ್ ಮಾಡ್ಕೊಂಡು ನಮ್ಮನ್ನ ಇಲ್ಲಿ ಕರ್ಕೊಂಬಂದ್ಬಿಡ್ತಾ ಅಂತ. ಡಾಕ್ಟ್ರಿ ಜಟ್ಕ, ಗಸೀಟ, ಚಿಂಗಮ್ ಸರ್, ಮೋಟು ಎಲ್ಲ ಎದ್ದೇಳಿ. ನಾವೆಲ್ಲರೂ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅಯ್ಯೋ, ಆ ಜ್ಯೂಸ್ ಕುಡಿದ ತಕ್ಷಣ ನನ್ನ ತಲೆ ಯಾಕೋ ಚಕ್ಕರ್ ಬಂದಾಗೆ ನಿದ್ದೆ ಬಂದ್ಬಿಡ್ತು ಕಣಯ್ಯ. ಇವರು ಜ್ಯೂಸ್ ಒಳಗಡೆ ಏನಾದ್ರು ಮಿಕ್ಸ್ ಮಾಡ್ಬಿಟ್ಟಿದ್ರ ಹೆಂಗೆ ಅಂತ. ಅಯ್ಯಮ್ಮ, ನಾನು ಜ್ಯೂಸ್ ಕುಡ್ದಿದ್ದಕ್ಕೆ ನನ್ನ ತಲೆನೂ ಸುತ್ತಾ ಇದೆ. ಇನ್ನೋಸೆನ್ಸಿಯಾ, ಹಾ ಮೋಟು ಹೇಳು, ಪಾರ್ಟಿ ಹೇಗೆ ಅನಿಸ್ತು? ಪಾರ್ಟಿ ಬಿಡು. ನೀನ್ ಯಾಕೆ ಮೋಸ ಮಾಡಿ ನಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದು ಅಂತ ಹೇಳು. ನಾನು ಹೇಳ್ತೀನಿ, ಇವನೇನ್ ಮಾಡಿದಾನೆ ಅದು ಸರಿನೇ ಮಾಡಿದಾನೆ. ಇವನು ಮೊದಲನೇ ಬಾರಿ ನಿಮ್ಮನ್ನೆಲ್ಲ ನೋಡಿದಾನೆ. ನಿಮ್ಮನ್ನ ತಿನ್ನೋ ಹಕ್ಕು ಇವನಿಗೆ ಮತ್ತು ನನಗೆ ಮಾತ್ರ ಇದೆ. ಆದ್ರಿಂದ ನಿಮ್ಮನ್ನೆಲ್ಲರಿಂದ ಕಾಪಾಡಿ ಕರ್ಕೊಂಬಂದಿದ್ದು. ಇನ್ನೋಸೆನ್ಸಿಯಾ, ನೀ ಹೆಲ್ಪ್ ಮಾಡ್ತೀನಿ ಅಂತ ನಮ್ಗೆಲ್ಲ ದ್ರೋಹ ಬಗ್ಗಿದೆಯಲ್ವಾ? ಸಾರಿ, ನನ್ನಿಂದ ತಪ್ಪಾಗೋಯ್ತು. ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮಂತ ಒಳ್ಳೆಯವ್ರಿಗೆ ಕೆಟ್ಟದಾಗೋದನ್ನು ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ನಿಜವಾಗ್ಲು ನಿಮ್ಮನ್ನೆಲ್ಲ ಬಿಟ್ಬಿಡಿ ಅಂತ ನಾನೇ ರಾಜನ ಹತ್ರ ಮಾತು ಕೂಡ ಆಡಿದ್ದೆ. ಬಿಟ್ರು ಕೂಡ ಯಾರು ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ವರ್ಷಗಳ ಮೇಲೆ ನಮಗೆ ಮನುಷ್ಯರನ್ನ ತಿನ್ನೋ ಭಾಗ್ಯ ಬಂದಿದೆ. ಅದೇಗೆ ಅವ್ರನ್ನ ಹೋಗ್ಲಿಕ್ಕೆ ಬಿಡಕ್ಕಾಗುತ್ತೆ? ನೋ, ನಾಟ್ ಎಟ್ ಆಲ್. ಇವತ್ತು ನಾವು ತುಂಬಾ ಮಜಾ ಮಾಡೋಂತ ರಾತ್ರಿ ಇದೆ. ಏ ಕಿಂಗ್ ರಾಜ, ಮಹಾರಾಜ, ನೀನ್ ಯಾರೇ ಆಗಿರೋ ಚಿಂಗಮ್ನ ತಿನ್ನೋದು ಸುಲಭ ಅಲ್ಲ, ಪಾಸಿಬಲ್. ನಮ್ಮನ್ನ ಬಿಟ್ಬಿಡು. ನಿನಗೆ ಡಿಪಾರ್ಟ್ಮೆಂಟ್ ಮೇಲೆ ಆಡೆ, ಕಾನೂನ್ ಮೇಲೆ ಆಡೆ. ಇನ್ಸ್ಪೆಕ್ಟರ್ ಸಾರಿ, ಇಲ್ಲಿ ನಾನೇ ರಾಜ. ಇಲ್ಲಿ ಯಾವಾಗ್ಲೂ ನಮ್ ಕಾನೂನೇ ನಡೆಯೋದು. ಯಾರಲ್ಲಿ ಇವ್ರನ್ನ ನನ್ನ ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಬಂದ್ಬಿಡಿ ಬೇಗ. ಇಲ್ಲ ಇಲ್ಲ ಇಲ್ಲ, ಸಾಧ್ಯ ಇಲ್ಲ. ಎಲ್ಲಿ ಕೇಳಿ, ನನ್ನ ಹಿಂದಿಂದನೇ ಓಡ್ ಬನ್ನಿ. ಐ ವಿಲ್ ಲೀಡ್ ದ ವೇ. ಬೇಗ ಓಡ್ ಬನ್ನಿ. ಬೇಗ ಬೇಗ ಓಡ್ ಬನ್ನಿ ಬೇಗ. ಅಯ್ಯೋ, ಇದೇನಪ್ಪ ಸಿಕ್ಕಾಕೊಂಡ್ಬಿಟ್ವಲ್ಲ. ನಾನೇನಾದ್ರೂ ಮಾಡ್ಲೇಬೇಕು. ಅಯ್ಯಮ್ಮ, ಚಿಂಗಮ್ ಸರ್ ನಮ್ಮನ್ನ ಡೈನಿಂಗ್ ಟೇಬಲ್ ಮೇಲೆ ಮಲಗಿಸ್ಬಿಟ್ಟಿದ್ದಾರೆ. ಪಟ್ಲು, ಹೊಗೆ ಬಂದಿದ ತಕ್ಷಣ ಎಲ್ರು ನನ್ನ ಹಿಂದೆ ಹೊಡ್ ಬಂದ್ಬಿಡಿ, ಅರ್ಥ ಆಯ್ತಾ? ಈ ಹೊಗೆ ಎಲ್ಲಿಂದ ಬಂತು? ತೆಗಿರಿ ಎಲ್ಲ ಇದನ್ನ. ಹಿಡ್ಕೊಳ್ಳಿ ಅವ್ರನ್ನ. ಬೇಟೆ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದೆ. ಬನ್ನಿ. ಅರೆ ಅರೆ, ಹರಿ.
ಎಲ್ಲೋದ್ರೂ ಗೊತ್ತಾಗ್ತಾ ಇಲ್ವೇ? ಈ ಕತ್ಲೆಯಲ್ಲಿ ಎಲ್ಲೋಗಿರ್ಬೋದು. ನಡೀರಿ ವಾಪಸ್. ಅಯ್ಯಮ್ಮ, ಮುಂದ್ಗಡೆ ಮೇಲೆ ಕೆಳಗಡೆ ಎಲ್ಲಾ ಕಡೆನೂ ತೊಂದರೆನೇ ಇದೆ. ನಾವ್ ಹೇಗ್ ಬಚಾವಾಗದು? ನಾವು ಆ ಬೆಟ್ಟದ ಮೇಲೆ ಹೋಗ್ಬೇಕು. ಬನ್ನಿ. ಬನ್ನಿ. ವಾಹ್, ಏನ್ ಸಖತ್ತಾಗಿದೆ, ಏನ್ ಸುಂದರವಾಗಿದೆ. ಆಹಾ, ಬನ್ನಿ ಮಕ್ಕಳ. ಗುರುಜಿ ನೋಡಿ, ನಾನು ಮನುಷ್ಯರನ್ನ ಕರ್ಕೊಂಡ್ ಬಂದಿದ್ದೀನಿ. ಇನ್ನೋಸೆನ್ಸಿಯ, ನನಗೆ ಗೊತ್ತಾಗ್ತಾ ಇಲ್ಲ ಏನ್ ಸುಳ್ಳು ಹೇಳ್ಬಿಟ್ಟು ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದೆಯಾ ಅಂತ. ಆದ್ರೆ ಅದರಲ್ಲೂ ಒಂದು ಒಳ್ಳೆ ಸತ್ಯ ಇದೆ. ನಮ್ಮ ಗ್ರಂಥದಲ್ಲಿ ಬರೆದಿದ್ದಾರೆ, ಮನುಷ್ಯರೇ ನಾವು ಮತ್ತೆ ಸರಿ ಹೋಗೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ. ಅದ್ಯಾಗೆ ಮನುಷ್ಯರು ಹೇಗೆ ಅದನ್ನ ಸರಿ ಮಾಡ್ತಾರೆ ಅಂತ ನಿಮ್ಗೇನಾಗಿದೆ? ದಯವಿಟ್ಟು ಹೇಳಿ. ತುಂಬಾ ಹಳೇ ವಿಚಾರ. ನಾವೆಲ್ಲರೂ ಸಂತೋಷದಿಂದ ಸುಖವಾಗಿ ಬಾಳ್ತಾ ಇದ್ವಿ. ಯಾರು ಇನ್ನೊಬ್ಬರನ್ನ ತಿನ್ನಕ್ ಹೋಗ್ತಾ ಇರ್ಲಿಲ್ಲ. ಒಂದು ಸಾರಿ ಇಲ್ಲಿ ಬರಗಾಲ ಬಂದ್ಬಿಡ್ತು. ಮರ ಗಿಡಗಳೆಲ್ಲ ಒಣಗಿ ಹೋಗ್ಬಿಟ್ವು. ನಾವು ಒಂದೊಂದು ತೊಟ್ಟು ನೀರು ಹನಿಗೂ ಪರದಾಡ್ಬಿಟ್ವಿ. ಅದರ ಪರಿಣಾಮವಾಗಿ ಎಲ್ಲರ ಮನಸ್ಸಿನಲ್ಲೂ ತಪ್ಪು ಕಲ್ಪನೆಗಳು ಮೂಡಕ್ ಶುರುವಾದವು. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಿಕ್ಕೆ ಯಾರು ಸಿಗ್ತಾರೋ ಅವ್ರನ್ನ ತಿನ್ನಕ್ ಶುರು ಮಾಡ್ಬಿಟ್ವು. ಆದ್ರೆ ಆಕಾಶದಲ್ಲಿ ಮೋಡಗಳು ಕಾಣ್ತಾ ಇವೆಯಲ್ಲ, ಆ ಮೋಡಗಳಿಗೂ ಸಹ ನಮ್ಮ ಮೇಲೆ ಅದೇನು ಶತ್ರುತ್ವ ಇದೆಯೋ ಏನೋ. ಮೋಡಗಳೇನೋ ಮಳೆ ಬರೋ ಥರ ಕಾಣಿಸ್ಕೊಳತ್ವೆ, ಆದರೆ ಒಂದು ತೊಟ್ಟು ಹನಿ ನೀರು ಬೀಳೋದಿಲ್ಲ ಇಲ್ಲಿಗೆ. ಇಲ್ಲಿ ತನಕ ಒಂದು ಹನಿ ಮಳೆ ನೀರು ಬಿದ್ದಿಲ್ಲ. ಪತ್ಲು, ಡಾಕ್ಟರ್ನ, ಚಿಂಗಂ ಸರ್, ಎಲ್ರು ಬೇಗ ಬನ್ನಿ. ಏನ್ ವಿಷಯ ಮುಟ್ಟು? ನೀನ್ ಯಾಕೋ ಅಷ್ಟು ಜೋರಾಗಿ ಕಿರ್ಚ್ಕೊಂಡೆ? ಮೇಲ್ಗಡೆ ನೋಡು. ಅರೆ, ಮೋಡಗಳು ನೋಡು. ಡಾಕ್ಟರ್ನ, ಬಹಳಷ್ಟು ಮೋಡ್ಗಳಿವೆ. ಇವತ್ತು ಖಂಡಿತ ಮಳೆನ ಬರೆಸ್ಲೇಬೇಕು. ನೀವು ನಿಮ್ ಗ್ಯಾಜೆಟ್ ಇಂದ ಏನಾದ್ರೂ ಕಮಾಲ್ ತೋರಿಸಿ. ಹಾ, ಮೋಟು ನನ್ನ ಗೆಳೆಯ, ನಿನ್ ಕಳಕಳಿ ನೋಡಿ ನನ್ಗೆ ಬಹಳ ಸಂತೋಷ ಆಗ್ತಿದೆ ಗೆಳೆಯ. ನಾನೀಗ ಏನ್ ಮಾಡ್ತೀನಿ ಗೊತ್ತನಯ್ಯ? ಮೋಡಕ್ಕೆ ಒಂದ್ ಸ್ಪ್ರೇನ ಕಂಡಿಡಿತೀನಿ, ಹಾಕಿದ ತಕ್ಷಣ ಮಳೆ ಬಂದ್ಬಿಡ್ಬೇಕು. ಓಕೆ, ರೆಡಿಯಾಗಿ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಲೆಟ್ಸ್ ಡೂ ಇಟ್. ಏನೋ ತೊಂದರೆ ಆಗಂಗಿದೆ. ಅವರೆಲ್ಲ ನಮ್ಮನ್ನು ಹುಡುಕೊಂಡು ಬೆಟ್ಟದ ಮೇಲೆ ಬರ್ತಾ ಇದ್ದಾರೆ ನೋಡು. ಆ ಕಡೆ ನೋಡಿ. ಇವರೆಲ್ಲಾರನ್ನು ಹಿಡ್ಕೊಳ್ಳಿ, ಯಾರು ತಪ್ಪಿಸ್ಕೊಂಡು ಹೋಗ್ಬಾರ್ದು. ಇನ್ನೋಸೆನ್ಸಿಯಾನ್ ಕೂಡ ಬಿಡಬೇಡಿ. ಪತ್ಲು, ನೀವು ಡಾಕ್ಟರ್ ನಂಗೆ ಔಷಧಿ ಮಾಡೋದಕ್ಕೆ ಹೆಲ್ಪ್ ಮಾಡಿ. ನಾನು ಇವನ್ನೆಲ್ಲ ವಿಚಾರಿಸ್ಕೊಳ್ತೀನಿ. ಅಯ್ಯಮ್ಮ ಮೋಟು, ನೀನೊಬ್ಬನೇ ಫೈಟ್ ಮಾಡೋದ್ ಬೇಡ. ಮೈ ನೇಮ್ ಇಸ್ ಚಿಂಗಮ. ಒಬ್ಬೊಬ್ಬರು ವಿಚಾರಿಸ್ಕೊಡ್ತೀನಿ. ಯಾ ಚಿಂಗಂ ಸರ್, ಅಪ್ಪರೇ, ಯಾ ಯಾ ಅಪ್ಪ, ಬೇಗ ಹಿಡ್ಕೊಂಬಿಡು. ಮೋಟು,
ಟೈಮ್ ಪ್ಲೀಸ್. ಡಾಕ್ಟರ್ಣ, ನಿಮ್ ಕೆಲಸ ಎಲ್ಲಿ ತನಕ ಬಂತು? ಮೋಟು ನನ್ ಗೆಳೆಯ, ಇನ್ನೊಂದು ಸ್ವಲ್ಪ ಹೊತ್ತು ಬೇಕಾಗುತ್ತೆ ಕಣಯ್ಯ. ಓಕೆ ಡಾಕ್ಟರ್ಣ, ಶುರು ಹಚ್ಕೊಂಡ್ಬಿಡೋಣ. ಟೈಮ್ ಓವರ್, ಫೈಟ್ ಸ್ಟಾರ್ಟ್. ಹೋಗಿ ಹಾಕಿಸ್ಕೊಟ್ರು ಪೇಷಂಟ್ ಮೇಲಾಳೆ. ನನ್ನ ಕೆಲಸ ಆಗೋಯ್ತು ಕಣ್ರಯ್ಯ. ಓಕೆ, ನಾನು ಬಂದೆ. ಮಟ್ಟು ಡಾಕ್ಟರ್ನ ಅವ್ರ ಕೆಲಸ ಮುಗಿಸ್ಬಿಟ್ಟು ಹೊರಟೋಗ್ಬಿಟ್ರು. ನಾವು ಇಲ್ಲಿಂದ ಕಳಿಸ್ಕೊಳ್ಳೋಕೆ ಏನಾದರೂ ಪ್ಲಾನ್ ಮಾಡಲೇಬೇಕು. ಸಿಟ್ಟರಮ್ಮ, ಮ್ಯಾಜಿಕಲ್ ಲೇಡಿನ ಕರಿ ಬೇಗ. ಓಕೆ ಅಮ್ಮ, ನಾನು ಅವಳ ಕರೆಯಲ್ಲ. ಅರೆ ಗಸಿಟರ. ಓಕೆ 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 ಬತ್ಲು ಕರಿತೀನಪ್ಪ, ಸುಮ್ಮನೆ ಮ್ಯಾಜಿಕಲ್ ಲೇಡಿ, ನೀನು ಬೇಗ ಬಂದ್ಬಿಡ್ತೀಯಾ ಪ್ಲೀಸ್. ಮ್ಯಾಜಿಕಲ್ ಲೇಡಿ ಬಾ ಬೇಗ. ನೀವ್ ನನ್ನ ಜ್ಞಾಪಿಸ್ಕೊಂಡ್ರಾ? ನಂಗೆ ಆಶ್ಚರ್ಯ ಆಯ್ತು. ಯಾರು ಕ್ಷಮಿಸು ಅಂತ ಕೇಳ್ತಿರ್ಲಿಲ್ವೋ ಅವರು ದಯವಿಟ್ಟು ಅಂತ ಬೇಡ್ಕೋತಾ ಇದ್ದಾರೆ. ಈಗ ಹೇಳಿ, ಮುಂದಿನ ಆಟ ಆಡ್ಬೇಕು ಬೇಡ್ವೋ? ಪ್ಲೀಸ್ 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 ಬೇಗ ಗೇಮ್ನ ಓಪನ್ ಮಾಡು ಪ್ಲೀಸ್. ನಾನು 20 ವರ್ಷದ ಅನುಭವದಲ್ಲಿ ಯಾರತ್ರನೂ ಇಷ್ಟೊಂದು ಬೇಡ್ಕೊಂಡಿರ್ಲಿಲ್ಲ. ಆದ್ರೆ ಈ ಬೇಡ ಮಾತ್ರ ಬೇಡ್ಕೋತಾ ಇದ್ದೀನಿ. ಓನಮ್ಮ, ನಿಜವಾಗ್ಲು ಏನು? ನನಗೆ ಈ ಮನುಷ್ಯ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಒಂದೊಂದ್ಸಲಿ ಒಂದೊಂದ್ ಹೇಳ್ತಾನೆ. ನಾನ್ ಹೋಗ್ತೀನಿ. ಕಾಪಾಡಿ. ಸಾರಿ ಸಾರಿ ಮೇಡಮ್ ಅವ್ರೆ, ನಿಮಗೂ ಸಾರಿ. ಬೇಗ ಬರ್ತೀರಾ ಪ್ಲೀಸ್? ನೆಕ್ಸ್ಟ್. ಮಳೆ ಬಂತು, ಮಳೆ ಬಂತು, ಮಳೆ ಬಂತು. ಮಳೆ ಬಂತು ಡಾಕ್ಟರ್ಣ, ನೀನು ಸಾಧಿಸ್ಬಿಟ್ಟೆ. ಮಳೆ ಬಂತು. ಎಲ್ಲ ಬದಲಾಗಿರೋ ತರ ಅನ್ನಿಸ್ತಾ ಇದೆಯಲ್ಲ, ಏನಾಯ್ತು ಈಗ? ಈ ಥರ ಆಗುತ್ತೆ ಅನ್ನೋ ನಂಬಿಕೆನೇ ನಾವು ಯಾವತ್ತೋ ಬಿಟ್ಬಿಟ್ಟಿದ್ವಿ. ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ನೋಡು, ಇವತ್ತು ಮೋಡ ಎಷ್ಟೊಂದು ಕೌದು ಬಿಟ್ಟಿದೆ. ಯಾವುದಕ್ಕೋಸ್ಕರ ನೀವೆಲ್ಲ ಜಗಳ ಆಡ್ತಿದ್ರೋ ಅದೇ ಈಗ ಸರಿ ಹೋಗ್ತಾ ಇದೆ. ಈ ಮನುಷ್ಯರು ನಮ್ಮ ಜೀವನನ ಮತ್ತೆ ಸಂತೋಷದಿಂದ ವಾಪಸ್ ತರಿಸ್ಬಿಟ್ರು. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ನಮ್ಮನ್ನ ಕಾಪಾಡ್ಬಿಟ್ರಿ. ಥ್ಯಾಂಕ್ ಯು ಮೋಟು ಪಟ್ಲು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೋಟು ಪಟ್ಲು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೋಟು ಪಟ್ಲು, ಥ್ಯಾಂಕ್ ಯು. ಇನ್ನೋಸೆನ್ಸಿಯಾ, ನಿಮ್ಮನ್ನ ನೋಡಿ ನನಗೆ ಬಹಳ ಸಂತೋಷ ಆಯ್ತು.
ಬಾಯ್ ಬಾಯ್ ನನಗೂ ಬಾಯ್ ಕೂಡ ಬಾಯ್ ಬಾಯ್ ಮತ್ತೆ ಸಿಗೋಣ ಆಟ ಮುಂದುವರ್ಸೋದಕ್ಕೂ ಮುಂಚೆ ನಾನೊಂದು ವಿಷಯ ತಿಳ್ಕೊಬೇಕು. ನಿಮ್ಮಲ್ಲಿ ಯಾರಿಗೆ ಏಲಿಯನ್ ಅಂದ್ರೆ ಇಷ್ಟ? ನನಗೆ ಏಲೇನಂದ್ರೆ ಬಹಳ ಇಷ್ಟ. ನಾನು ಅದ್ರ ಬಗ್ಗೆ ಚೆನ್ನಾಗಿ ಓದಿದ್ದೀನಿ. ಬಹಳ ಖುಷಿ ಆಯ್ತು. ಹಾಗಾದ್ರೆ ಈಗ ನೀವು ರೆಡಿಯಾಗಿ. ಟೈಮ್ ಪ್ಲೀಸ್ ಮೇಡಮ್. ಹಾ, ಸರಿ ಸರಿ, ನನ್ನ ಮಾತಂತೆ ನಾನು ನಡ್ಕೊಂಡೇ ಇಲ್ಲ. ರಂ ಪಂ ಪಂ ಪಂ. ಅಯ್ಯಪ್ಪ ಅಯ್ಯಮ್ಮ, ಯಾರು ನನಗೆ ಹೊಡೆದ್ರು? ನನ್ನ ಹೆಸರು ಚಿಂಗಮ್ಮ, ಇನ್ಸ್ಪೆಕ್ಟರ್ ಚಿಂಗಮ್ಮ. ಅಪ್ಪರೇ ಮತ್ತೆ ಹೊಡೆದ್ರು. ನಾವೇ ಸಿಕ್ಕಿದರಿಗೆ. ಅಯ್ಯೋ ಹೋಗಿ ಹಾಕಿಸ್ಕೊಂಡ್ರೆ ಪೇಷಂಟ್ಗಳನ್ನ ಏನಯ್ಯ ಓದೇ ತಿನ್ನೋದಿದು. ಅಯ್ಯೋ ಅಮ್ಮ ಅಮ್ಮ ಅಯ್ಯಮ್ಮ ನನ್ನ ಕನ್ನಡಕ ಎಲ್ಲಿ ಬಿದ್ದಾಯ್ತು ಕನ್ನಡಕ? ಎಲ್ಲ ಕನ್ನಡಕ ಇಲ್ಲೇ ಇದೆ ಕನ್ನಡಕ ಸಿಕ್ಬಿಡ್ತು. ಅಯ್ಯಮ್ಮ ಸ್ಟಾಪ್ ಸ್ಟಾಪ್ ಇದ ನೇಮ್ ಆಫ್ ಲಾ. ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜಾಲ ಇಂಪಾಸಿಬಲ್. ಚಿಂಗಂ ಸರ್, ನೀವು ಅನ್ಕೊಂಡಾಗೆ ಇದು ಪುರ್ಪುರಿ ನಗರ ಅಲ್ಲ ಸರ್. ದಯವಿಟ್ಟು ಇದಕ್ಕೆ ಏನಾದರೂ ಮಾಡಲೇಬೇಕು ಸರ್. ಅಯ್ಯೋ ನನ್ನ ಬಗ್ಗೆ ಹಾಕ್ಸ್ಕೊಂಡ್ರೆ ಪೇಷಂಟ್ ಮೇಲೆ ಅಲ್ಲೋಡ್ರಯ್ಯ, ಕಣ್ರಯ್ಯ. ನೀವು ಮನುಷ್ಯರಿದ್ದೀರಿ, ನಮ್ಮ ಪ್ಲಾನೆಟ್ಗೆ ಹೇಗ್ ಬಂದ್ರಿ? ಅದೊಂದು ದೊಡ್ಡ ಕತೆ. ಏಲಿಯನ್ ಬ್ರದರ್, ನಾವ್ ಹೆಂಗೋ ಆಟ ಆಡ್ಕೊಂಡು ಇಲ್ಲಿಗೆ ಬಂದು ತಲುಪಿಟ್ವಿ. ನಾನು ಮೋಟು, ನನ್ನ ಜಿಗಿಲ್ ದೋಸ್ತು ಪತ್ಲು, ಮತ್ತೆ ಇವ್ರು ಚಿಂಗಂ ಸರು, ಇವ್ರು ಸೀತಾರಾಮ್ ಅಂತ, ಮತ್ತೆ ಇವರು ಡಾಕ್ಟರ್ ಛಟ್ಕ ಅಂತ. ಆದ್ರೆ ತಾವೆಲ್ಲ ಯಾರು? ನಾನು ರಾಜ ಏಲಿಯಾನ್ ಇದ್ದೀನಿ. ಇವರೆಲ್ಲ ನನ್ನ ಪ್ರಜೆಗಳು. ನಾವು ಟೀನಿಯನ್ಸ್ ಇದ್ದೀವಿ. ಆದ್ರೆ ತಾವೆಲ್ಲರೂ ಕುಳ್ಳಗಿದ್ರು ಕ್ಯೂಟ್ ಆಗಿದ್ದೀರಾ. ನಮ್ಮನ್ನೇ ನೀನು ತಮಾಷೆ ಮಾಡ್ತಾ ಇದೀಯಾ? ನಾವು ಟೀನಿಯನ್ಸ್ ಇರ್ಬೋದು, ನಮ್ಗೆಲ್ಲ ಅರ್ಥ ಆಗುತ್ತೆ. ಇಲ್ಲಿ ಕೇಳಿ, ನಿಮ್ ಜನಗಳು ನಮ್ಗೆ ಬಹಳ ತೊಂದರೆ ಕೊಟ್ಬಿಟ್ರು.
ಅರೆ ಅರೆ ಅಳಬೇಡ. ನಾನು ನಮ್ಮ ಜನಗಳ ಪರವಾಗಿ ನಿನ್ನ ಹತ್ರ ಸಾರಿ ಕೇಳ್ತೀನಿ. ಆದರೆ ನಿಜವಾದ ಜಗಳ ತುಂಬಾ ಕಠಿಣವಾಗಿರುತ್ತೆ. ಇದನ್ನೆಲ್ಲ ನಮ್ಮ ಈ 5 ಜನ ಟೀನಿಯನ್ಸೇ ನೋಡ್ಕೋಬೇಕಾಗುತ್ತೆ. ಅವರು ಅವ್ರ ತಪ್ಪನ್ನು ಒಪ್ಕೊಂಡ್ರೆ ಅವರೇ ಮುಂದೆ ಬರ್ತಾರೆ. ಎಲ್ಲಿ ಬನ್ನಿ ಮುಂದೆ. ಸಾರಿ, ನಾವು ನಿಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ವಿ. ಡ್ರ್ಯಾಗೋನ ಹೊಟ್ಟೆ ಒಳಗೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ಮಜಾ ತಗೊಳ್ಳೋಣ ಅಂತ ಅನ್ಕೊಂಡ್ವಿ ಅಷ್ಟೇ. ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ಇಲ್ಲಿ ಡ್ರ್ಯಾಗೋನ್ ಅಂದ್ರೆ ಯಾರು? ಡ್ರ್ಯಾಗೋನಾ ಒಂದು ದೊಡ್ಡ ಏಲಿಯನ್ ಪ್ರಾಣಿ. ಇರಿ ನಿಮಗೆ ತೋರಿಸ್ತೀನಿ. ಅದು ಪ್ರತಿ ತಿಂಗಳು ನಮ್ಮಲ್ಲಿ 5 ಜನನ ಅದ್ರ ಜೊತೆ ಕರ್ಕೊಂಡೋಗ್ಬಿಡುತ್ತೆ. ನಾಳೆ ತಿಂಗಳ ಮೊದಲನೇ ದಿನ. ಯಾರು ನಾಳೆ 5 ಜನ ಹೋಗ್ತಾರೋ ಅವ್ರಿಗೆ ನಾವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತೀವಿ ಎಂಜಾಯ್ ಮಾಡೋಕ್ಕೆ. ಅದಕ್ಕೆ 5 ಜನ ನಿಮಗೆ ಸ್ವಲ್ಪ ತೊಂದರೆ ಕೊಟ್ಟಿರ್ಬೋದು ಅನ್ಸುತ್ತೆ. ಅಳ್ಬೇಡಿ ಪ್ಲೀಸ್, ಅಳ್ಬೇಡಿ. ನಾವು ನಿಮ್ಗೆ ಡ್ರ್ಯಾಗೋನ ಹೊಟ್ಟೆ ಒಳಗೆ ಹೋಗೋಕೆ ಬಿಡೋದಿಲ್ಲ ಖಂಡಿತವಾಗ್ಲೂ. ಹಾಗೆ ನೋಡಕ್ ಹೋದ್ರೆ ನಿಮ್ದು ಯಾರ್ದು ಏನೂ ತಪ್ಪೇ ಇಲ್ಲ ಅನ್ಸುತ್ತೆ. ನೋಡಿದ್ರೆ ನೀವು ಇಷ್ಟೊಂದು ಜನಗಳಿದ್ದೀರಲ್ಲ, ನೀವೆಲ್ಲರೂ ಡ್ರ್ಯಾಗನ್ ಜೊತೆ ಯಾಕೆ ಫೈಟ್ ಮಾಡೋದೇ ಇಲ್ಲ? ಸೋಲ್ತೀವಿ ಅಂತ ಹೆದರಿಕೆಯಿಂದ ಫೈಟ್ ಮಾಡ್ತಾನೆ ಇಲ್ಲ. ಅದು ನಿಮ್ದು ಇನ್ನೂ ತಪ್ಪು ಅನ್ಸುತ್ತೆ. ಹಾ, ಫೈಟ್. ನಾವು ಹೋರಾಡಿ ಅವ್ರನ್ನ ಸೋಲಿಸ್ಲೇಬೇಕು. ನಾವು ಇವತ್ತವರೆಗೂ ಯಾರ ಜೊತೆ ಯಾವುದೇ ರೀತಿ ಫೈಟ್ ಕೂಡ ಮಾಡಿಲ್ಲ. ತೊಂದರೆ ಬರುತ್ತೆ ಅಂತ ಗೊತ್ತಾದ ತಕ್ಷಣ ನಾವೆಲ್ಲ ಬಚ್ಚಿಟ್ಕೊಂಡ್ಬಿಡ್ತೀವಿ. ನಮಗೆ ಹಾಕಿಸ್ಕೊಂಡ್ರೆ ಪೇಷಂಟ್ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಎಲ್ಲಿವರೆಗೂ ಹಿಂಗೆ ಸೈಲೆಂಟ್ ಆಗಿರ್ತೀರಾ? ಎಲ್ಲಿವರೆಗೂ ಇರ್ತೀರ ಹೇಳಿ. ನಮ್ಮ ಬ್ಲಡ್ ಅಲ್ಲೇ ಆನೆಗಳ ತರ ದೊಡ್ಡ ದೊಡ್ಡ ಪ್ರಾಣಿಗಳ ತರ ಶಕ್ತಿ ಇದೆ. ಆನೆ ಏನಂಗಂದ್ರೆ? ನಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಆನೆಯನ್ನು ಸೋಲಿಸ್ಬೋದು ಕಣ್ರಪ್ಪ. ಹೌದಾ? ಡಾಕ್ಟರ್ ಜಟ್ಕ ಅವ್ರು ಕರೆಕ್ಟಾಗಿ ಹೇಳಿದ್ರು. ತಾಕತ್ ಅನ್ನೋದು ದೇಹದಲ್ಲಿರೋದಕ್ಕಿಂತ ನಮ್ಮ ತಲೆಯಲ್ಲಿರಬೇಕು. ಕಷ್ಟಪಟ್ಟು ಹೋರಾಡೋನ್ಗೆ ಯಾವತ್ತೂ ಸೋಲನ್ನೋದೇ ಇರೋದಿಲ್ಲ. ಪ್ರಯತ್ನ ಮಾಡಿ ನೋಡಿ. ನಾವು ಕೂಡ ನಿಮ್ ಜೊತೆಯಾಗೆ ಹೋರಾಡ್ತೀವಿ. ಹಾ, ನಾವು ನಿಮ್ಗೆಲ್ಲ ಹೇಳ್ಕೊಡ್ತೀವಿ ಹೇಗೆ ಹೋರಾಡಬೇಕು ಅಂತ. ಹಾ ಮಹನೀಯರೇ, ಮಹಿಳೆಯರೇ, ನಮ್ಮ ಪ್ಲಾನ್ ಏನು ಅಂತ ಹೇಳಿದ್ರೆ, ಡ್ರ್ಯಾಗೋನ ಓಡಿಸ್ಕೊಂಡ್ ಬರ್ತಾ ಇದ್ರೆ ನೀವೆಲ್ಲರೂ ಸ್ಪೀಡಾಗಿ ಓಡ್ ಬಂದು ಈ ಪ್ಯಾಸೇಜ್ ಹತ್ರ ಬಂದ್ಬಿಡಿ. ಆಗ ನಿಮ್ ಹಿಂದೆ ಡ್ರ್ಯಾಗೋನ ಬರುತ್ತೆ. ಆಮೇಲೆ ಮೇಲ್ಗಡೆಯಿಂದ ದೊಡ್ಡ ದೊಡ್ಡ ಬಂಡೆಗಳನ್ನ ಬೀಳಿಸ್ಬಿಡೋಣ ತಲೆ ಮೇಲೆ. ಬಂಡೆಗಳ ಕೆಳಗೆ ಸಿಕ್ಕಾಕೊಂಡು ಡ್ರ್ಯಾಗೋನ ಸತ್ತೋಗ್ಬಿಡುತ್ತೆ. ಇದರಿಂದ ನಿಮ್ ಜೀವಕ್ಕೂ ಕೂಡ ತೊಂದರೆ ಆಗ್ಬಹುದು. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ರಿಸ್ಕ್ ತಗೊಳ್ಳೇಬೇಕು ತಾನೆ. ಹಾಗಿದ್ರೆ ನೀವು ನಡ್ಕೊಂಡು ಹೋಗೋದಿಲ್ಲ. ಬನ್ನಿ. ಹಾ, ಸಿಕ್ಬಿಡ್ತು. ಸಿಗ್ನಲ್ ಹೇಳ್ತಾ ಇದೆ ಡ್ರ್ಯಾಗನ್ ಇಲ್ಲೇ ಎಲ್ಲೋ ಇದೆ ಅಂತ. ಒಂದು ಕೆಲಸ ಮಾಡಿ, ಮುಂದೆ ಅಲ್ಲಿ ಲ್ಯಾಂಡ್ ಮಾಡೋಣ. ಮೊಟ್ಟು ಕೆಳಗಡೆ ಹೋಗೋಣಪ್ಪ. ಮೊಟ್ಟು ಪತ್ಲು, ಅರೆ ಇವರೆಲ್ಲ ಹೋದ್ರಪ್ಪ. ಮೊಟ್ಟು ಪತ್ಲು.
ಕಿಂಗ್ ಲೈನ್ ಆ ಕಡೆ ತಗೊಂಡೋಗು. ಎಲ್ಲರೂ ರೆಡಿಯಾಗಿರಿ. ರೆಡಿ 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 ಐ ಆಮ್ ರೆಡಿ. ಮೊಟ್ಟು ಸ್ಪಾರ್ಕ್ ನೋಡು, ಸ್ಪಾರ್ಕ್ ನೋಡು ಅಲ್ಲಿ ಬೇಗ. ಮನುಷ್ಯನೋ ಇಲ್ವಾ ಪ್ರಾಣಿನೋ ಉಸಿರಂತೂ ಆಡ್ಲೇಬೇಕಲ್ವೇನೋ. ಆದ್ರೆ ಇದ್ರ ಬಾಡಿಲಿ ಹೊಗೆ ಬರ್ತಾ ಇದೆ ನೋಡು ಇಲ್ಲಿ. ಅಯ್ಯೋ ಮೊಟ್ಟು, ಎಂತ ಕೆಲಸ ಮಾಡ್ಬಿಟ್ಟಿಯ ನೀನು? ಡ್ರ್ಯಾಗನ್ ಎಲ್ರಿಗೂ ಹೇಳಿ, ಆ ಡ್ರ್ಯಾಗೋನ ಇದೆಯಲ್ಲ ಅಷ್ಟೇ ಅಲ್ಲ, ಅದು ರೋಬೋಟ್ ಡ್ರ್ಯಾಗೋನ. ಅದ್ರ ಬಾಯಿಂದ ಬೆಂಕಿ ಹೊಗೆ ಬರೋದು ನೋಡಿದ್ವಿ ನಾವು. ಬೆಂಕಿ ಹೊಗೆ. ಹೌದು, ರೋಬೋಟಿಕಾ? ಅಯ್ಯೋ, ಮುಂದೆ ರಸ್ತೆನೇ ಇಲ್ಲ. ಅಯ್ಯಮ್ಮ, ನನಗನ್ನಿಸ್ತಾ ಇದೆ ನಿಮಗೆ ಯಾವುದೋ ದುಶ್ಮನ್ ಏಲಿಯನ್ನು ರೋಬೋಟಿಕ್ ಡ್ರ್ಯಾಗನ್ ಕಳಿಸ್ಬಿಟ್ಟಿದೆ. ನಿಮ್ಮ ದುಶ್ಮನ್ಗಳು ಮನ್ 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 ದುಶ್ಮನ್. ಇಲ್ಲ. ನೋಡ್ಬರ. ಪತ್ಲು, ಈ ರೋಬೋಟ್ ಒಳಗಡೆ ಇನ್ನೊಂದು ರೋಬೋಟ್ ಆಚೆ ಬಂದ್ಬಿಡ್ತಲ್ಲೋ. ಒಂದಕ್ಕೊಂದು ಫ್ರೀ ಏನೋ. ಅಯ್ಯ ಮೊಟ್ಟು, ನಾವು ಸೇಲ್ಗೆ ಅಂತ ಶಾಪಿಂಗ್ ಮಾಡಕ್ ಬಂದಿಲ್ಲ ಕಣೋ ಇಲ್ಲಿ. ನಾವ್ ಅದ್ರ ಜೊತೆ ಈಗ ಫೈಟ್ ಮಾಡ್ಬೇಕಾಗಿದೆ. ಬಾಬಾ,
ಮೋಟು ನನ್ನನ್ನು ಆ ಕಡೆ ಎಸೆಯೋ. ನಾನು ಬರ್ತಾ ಇದ್ದೀನಿರೋ. ಮೋಟು ಪತ್ಲು ಸಾಧಿಸಿತು. ಮೋಟು ಪತ್ಲು ಏನ್ ಸೂಪರ್. ಅರೆ ಇವನು ಸ್ಟ್ರಾಡೋ ಕಿಂಗ್ ಏಲಿಯನ್ನ ಕಸಿನ್ ಇವನು. ಶ್ರಾಡೋ ನೀನು ಇದನ್ನೆಲ್ಲ ನೀನ್ ಮಾಡ್ತಾ ಇದ್ದ? ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಆದ್ರೆ ಇದನ್ನೆಲ್ಲ ನೀನ್ ಮಾಡಿದ್ದೆ ಯಾಕೆ? ಹಾ, ನಾನೇ ಮಾಡಿದ್ದು. ಯಾಕೆ ಅಂದ್ರೆ ನಾನು ರಾಜ ಆಗ್ಬೇಕಿತ್ತು, ಅದಕ್ಕೆ ನಾನೇ ಇದನ್ನೆಲ್ಲ ಮಾಡಿದ್ದು. ನೀನಿರೋವರೆಗೂ ನಾನು ರಾಜ ಆಗಕ್ಕಾಗ್ತಿರ್ಲಿಲ್ಲ. ನಿನಗೆ ಏನ್ ಮಾಡ್ಬೇಕೋ ನಾವು ಅದನ್ನ ಆಮೇಲೆ ಮಾಡ್ತೀವಿ. ಮೊದಲು ನಮ್ ಕಡೆ ಜನನ್ನೆಲ್ಲ ವಾಪಸ್ ಕರ್ಸು. ಹೇಳು, ಎಲ್ಲಿದಾರ ಅವರೆಲ್ಲ? ನಿನ್ನ ಈ ಕೆಟ್ಟ ಆಲೋಚನೆಯಿಂದ ನಮ್ ಕಡೆಯವ್ರನ್ನೆಲ್ಲ ಕಳ್ಕೊಂಡಂಗಾಗಿದೆ. ಹೇಳು. ಅವರೆಲ್ಲ ಬದುಕಿದ್ದಾರೆ. ಏನು? ನಿಲ್ಲಿ ಒಂದ್ ನಿಮಿಷ. ಮೋಟು ಪತ್ಲು, ನಿಮ್ಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಮ್ಮಿನೇ. ನೀವು ನಮ್ಮನೇಲೆ ಇರುವಂತ ಒಬ್ಬ ಅಪರಾಧಿನ ನೀವು ನಮ್ಗೆ ನಮ್ಮನೇಲೆ ಹುಡುಕ್ ಕೊಟ್ಟಿದ್ದೀರಾ. ಅಯ್ಯೋ, ಥ್ಯಾಂಕ್ ಯು ಏನ್ ಹೇಳ್ಬೇಕಾಗಿಲ್ಲ. ಕಿಂಗ್, ನಮ್ಮಲ್ಲಿ ವಿಶ್ವಾಸ ಅನ್ನೋದಿದ್ರೆ ಎಲ್ಲಾ ಸವಾಲುಗಳನ್ನು ಎದುರಿಸಬಹುದು ನಾವು. ಹಾ, ಈಗ ನಾವು ಕೂಡ ವಾಪಸ್ ಹೋಗ್ಬೇಕಾಗಿದೆ. ಪಾರ್ಟಿನ ಮತ್ತಿನ್ಯಾವಾಗಾರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್. ನೀವು 4 ಹಂತಗಳನ್ನ ಪೂರ್ತಿ ಮಾಡಿದಿರಾ. ಅಯ್ಯಮ್ಮ, ನನಗೆ 25 ವರ್ಷ ಅನುಭವ ಇದೆ. 4 ಯಾಕೆ, ಬೇಕಾದಷ್ಟಿದ್ರು ಕ್ಲಿಯರ್ ಮಾಡ್ಕೋತೀವಿ ನಾವು. ಹೌದಾ? ಹಾಗಾ? ಸಾರಿ, ನಮ್ ಗಸಿಟ ತಮಾಷೆ ಮಾಡ್ತಿದ್ದಾನೆ ಅಷ್ಟೇ. ತಾವು ಪ್ಲೀಸ್ ಗೇಮ್ ತಗೊಂಬನ್ನಿ. ಮಾತು ಅಂದ್ರೆ ಇದು. ಇವ್ರಿಗೆ ತುಂಬಾ ಮಾತಾಡೋ ಅಭ್ಯಾಸ ಇದೆ ಅನ್ಸತ್ತೆ. ಬನ್ನಿ ಈಗ ಆಟ ಶುರು ಮಾಡೋಣ. ನೆನ್ಪಿಟ್ಕೊಳ್ಳಿ, 6 ಬರ್ಲಿಲ್ಲ ಅಂದ್ರೆ ನೀವು ಮತ್ತೆ ಆಡ್ಬೇಕಾಗತ್ತೆ. ರಂ ಪಂ ರಂ ಪಂ ಪಂ. ನೀನ್ ಆಡ್ಕೋ. ಅಯ್ಯಮ್ಮ, ಸರಿ ಆರ್ಬಾ. ಮೋಟು, ಈಗ ಇದರಲ್ಲಿ 3 ಬರ್ಬೇಕಣ. ಗೇಮ್ ಕಂಪ್ಲೀಟ್ ಆಗ್ಬಿಟ್ಟಿದೆ ಅವಾಗ.
ಅಯ್ಯೋ ಹೊಗೆ ಹಾಕಿಸ್ಕೊಟ್ರು ಪೇಷಂಟ್ ಮೇಲಾಳೆ ಒಂದೇ ಒಂದ್ಸಾರಿ 3 ಬರ್ಲಪ್ಪ ಬರ್ಲಯ್ಯ 3 3 ಬರ್ಲಿ 1 2 3 1 2 3 1 2 3 3 ಬರ್ಲಿ ಬೇಗ ಬೇಗ ಮ್ಯಾಜಿಕ್ ಹೇಳಿ ಬರೀ 2 ನಿಮಿಷ ಇದೆ ನಾವೆಲ್ರಿಗೂ ಬಾಯ್ ಅಂತ ಹೇಳ್ಬೇಕು ಬಾಯ್ 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 ಮೋಟು ಬಾಯ್ ಬಾಯ್ ಪತ್ಲು. ಬೂಮ್ ಬೂಮ್ ರಾಮ್ ಪಾಮ್ ಪಾಮ್ ಪಾಮ್. ಬಾಯ್ ಬಾಯ್ ಜೈ ಹೋ ನಾವು ವಾಪಸ್ ಬಂದೇ ಬಿಟ್ವು ನಮ್ಗೆ ಅನ್ನಿಸ್ತಾ ಇದೆ ವರ್ಷಾನುಗಟ್ಲೆ ಆಗೋಗಿತ್ತು ಅಂತ. ಎಲ್ಲರಿಗೂ ನಮಸ್ಕಾರ. ಅಯ್ಯಮ್ಮ ಮ್ಯಾಜಿಕಲ್ ಲೇಡಿ ಮತ್ತೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಹೋ, ನೀನ್ ಮತ್ತೆ ಮಾತಾಡ್ತಿದ್ಯಾ? ಸುಂದರಿಯ ರಮ ಇಲ್ಲ ಇಲ್ಲ ಮ್ಯಾಜಿಕಲ್ ಲೇಡಿ ಮತ್ತೆ ಗೇಮ್ ತಗೊಂಡೋಗ್ಬಿಡು. ಸರಿ ಸರಿ, ಹೆದರ್ಕೋಬೇಡಿ. ನಾನ್ ನಿಮ್ಗೆ ಬಾಯ್ ಹೇಳೋದಕ್ ಬಂದಿದ್ದೆ. ಬಾಯ್ ಬಾಯ್. Watch India's largest kids library only on Jio Hotstar. Download the app now.